ಸಿಂಬಲ್ಸ್ ಮೇಲೆ ಪ್ರಶ್ನೆ ಕೇಳ್ತಾರೆ. ಮಕ್ಕಳು ಸಿಂಬಲ್ಸ್ ಅನ್ನ ನೆಗ್ಲೆಕ್ಟ್ ಮಾಡ್ತಾರೆ, ಥಿಂಕಿಂಗ್ ದ್ಯಾಟ್ ದಿಸ್ ಇಸ್ ಈಸಿ ಅಥವಾ ಇದು ಕೇಳಲ್ಲ ಅಂತ. ಬಟ್ ಬಿ ಅವೇರ್, ಇದನ್ನ ಆಲ್ರೆಡಿ ಕ್ವೆಶನ್ಸ್ ಅಲ್ಲಿ ಪ್ಲಿಯೋಟ್ರೋಪಿ, ಇಟ್ಸ್ ಅನ್ ಆಟೋಸೋಮಲ್ ರಿಸೆಸಿವ್ ಡಿಸಾರ್ಡರ್. ಬಟ್ ಒಂದು ಜೀನ್ ಅಫೆಕ್ಟ್ ಆದ್ರೆ ಮಲ್ಟಿಪಲ್ ಫಿನೋಟೈಪ್ಸ್ ಅಫೆಕ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೋಮೋಸೈಗಸ್ ಡಾಮಿನೆಂಟ್ ಪೇರೆಂಟ್ ಅನ್ನ ಹೋಮೋಸೈಗಸ್ ರಿಸೆಸಿವ್ ಪೇರೆಂಟ್ ಜೊತೆ ಕ್ರಾಸ್ ಮಾಡಿದರೆ ವಾಟ್ ಕುಡ್ ಬಿ ದ ಪಾಸಿಬಲ್ ಔಟ್ಕಮ್ ಅಂತ ಕೇಳ್ತಾ ಇದ್ದಾರೆ. ಹಲೋ ನಮಸ್ತೆ ಎಲ್ಲ ಮಕ್ಕಳಿಗೂ. ಇವತ್ತಿನ ಸೆಷನ್ ನಾವು ಮಾತಾಡ್ತಾ ಇರೋದು ಅಬೌಟ್ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್. ಟಾರ್ಗೆಟ್ KCET ಸೀರೀಸ್ ಅಲ್ಲಿ ನಿಮ್ಮ ಕ್ಲಾಸ್ 12th ಇದು ಬಯಾಲಜಿ ಟಾಪಿಕ್ ಯಾವುದೇ ಇರಲಿ ಅದಕ್ಕೆ ಇಂಪಾರ್ಟೆನ್ಸ್ ಜಾಸ್ತಿ ಇದೆ. ಅದರಲ್ಲೂ ಈ ಪರ್ಟಿಕ್ಯುಲರ್ ಯೂನಿಟ್ ವಿಚ್ ಇಸ್ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್, ಅದಾದ ನಂತರ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ಮೂರನೇದು ಇವಲ್ಯೂಷನ್. ಸೊ ಈ 3 ಚಾಪ್ಟರ್ ಅಥವಾ ಎಂಟೈರ್ ಯೂನಿಟ್ಗೆ ಇರೋ ವೇಟೇಜ್ ಜಾಸ್ತಿ ಇದೆ. ಸೊ ಬಿಫೋರ್ ವಿ ಬಿಗಿನ್ ವಿತ್ ಅ ಸೆಷನ್, ಇವತ್ತಿನ ಸೆಷನ್ ಅಲ್ಲಿ ಏನೆಲ್ಲ ಕವರ್ ಆಗ್ತದೆ ಅಂತ ಹೇಳ್ತೀನಿ. ಬಟ್ ಬಿಫೋರ್ ದ್ಯಾಟ್ ಲೆಟ್ ಮಿ ಆಲ್ ವೆಲ್ಕಮ್ ಯು ಟು PW ಕನ್ನಡ ಆ್ಯಂಡ್ ನಾನು ಚೈತ್ರ, ನಿಮ್ಮ ಬಾಟ್ನಿ ಟೀಚರ್. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಸೆಷನ್ ಫಾರ್ ಟುಡೇ. ಇವತ್ತು ಏನೆಲ್ಲ ಕವರ್ ಆಗುತ್ತೆ ಅಂತ ನೋಡೋಣ. ಫಸ್ಟ್ ಆಫ್ ಆಲ್ ವೆಯ್ಟೇಜ್ ಎಷ್ಟು ಈ ಪರ್ಟಿಕ್ಯುಲರ್ ಚಾಪ್ಟರ್ ಇದು, ಆ್ಯಂಡ್ ದೆನ್ ಕಮ್ಸ್ ಇಂಪಾರ್ಟೆಂಟ್ ಟಾಪಿಕ್ಸ್, ಆ್ಯಂಡ್ ಅದಾದ ನಂತರ PYQs ಅನ್ನ ನೋಡೋಣ. ವೇಟೇಜ್ ಅಂದ ತಕ್ಷಣ rather than going for particular chapter, overall unit wise weightage ನೀವು ಬರ್ಕೊಂಡಿಟ್ರೆ that is more helpful ಅಂತ ಹೇಳ್ತೀನಿ. ಬಿಕಾಸ್ ಪರ್ ಚಾಪ್ಟರ್ ಇಂದ ನಿಮಗೆ ನಂಬರ್ ಆಫ್ ಕ್ವೆಶನ್ಸ್ ಸ್ವಲ್ಪ ವೇರಿ ಆದ್ರೂ ಯೂನಿಟ್ ಇಂದ ಬರುವಂಥ ನಂಬರ್ ಆಫ್ ಕ್ವೆಶನ್ಸ್ ಆಲ್ಮೋಸ್ಟ್ ಸೇಮೇ ಇರುತ್ತೆ. So let's start with our weightage for this particular chapter, that is principles of inheritance and variation. So illinda baruantha questions about 5 to 6 being an upper number. ಅಂದ್ರೆ ನಿಮಗೆ 6 ಕ್ವೆಶನ್ ಕೆಲವು ಇಯರ್ಸ್ ಅಲ್ಲಿ ಮಾತ್ರ ನೀವು ನೋಡಿರಬಹುದು, ಅಥವಾ ಕೆಲವೊಮ್ಮೆ ನಿಮಗೆ 6 ಕ್ವೆಶನ್ಸ್ ಬರೋದು ಚಾನ್ಸಸ್ ಸ್ವಲ್ಪ ಕಮ್ಮಿ ಇರುತ್ತೆ. ಹವೆವರ್ 5 questions is quite a possibility, ಅಥವಾ 4 questions is also a good number ಅಂತ ಹೇಳ್ಬಹುದು. ಸೊ 4 ಅಥವಾ 5 in rare years 6 questions ಅನ್ನ ಕೇಳಿದ್ದಾರೆ. And all these questions, of course, few of them are simple, straightforward questions ಕೇಳಿರೋದು, whereas few are ಸ್ವಲ್ಪ application based. ಅಂದ್ರೆ ನಿಮಗೆ ಕೊಟ್ಟಿರುವಂಥ ಇನ್ಫಾರ್ಮೇಶನ್ ಅನ್ನ ಯೂಸ್ ಮಾಡಿಕೊಂಡು ನೀವು ಆ ಕ್ವೆಶನ್ ಇಂದ ಆನ್ಸರ್ ಅನ್ನ ತೆಗಿಬೇಕಾಗುತ್ತೆ. ಡೈರೆಕ್ಟ್ ಆಗಿ ಆ ಸ್ಟೇಟ್ಮೆಂಟ್ ಅಥವಾ ಆ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಅಥವಾ ಆ ಪರ್ಟಿಕ್ಯುಲರ್ ಕ್ವೆಶನ್ ಏನಿದೆ ಅದು ನಿಮಗೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಸಿಗಲ್ಲ. ಅದನ್ನ ನಾವು ಅಪ್ಲಿಕೇಶನ್ ಬೇಸ್ಡ್ ಅಂತ ಹೇಳೋದು. ಸೊ ದಟ್ ಕೈಂಡ್ ಆಫ್ ಕ್ವೆಶನ್ಸ್ ಕ್ಯಾನ್ ಬಿ ಆಸ್ಕ್ಡ್ ಫ್ರಮ್ ದಿಸ್ ಚಾಪ್ಟರ್. ಸ್ವಲ್ಪ ಉದ್ದವಾಗಿರುವಂಥ ಚಾಪ್ಟರ್, ಅದಕ್ಕೋಸ್ಕರ ಮಕ್ಕಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ಬಹುದು. ಆದರೂ ವಿ ಹ್ಯಾವ್ ಆಲ್ರೆಡಿ ಡನ್ ಅ ಸಮರಿ ಸೀರೀಸ್ ಆನ್ ದಿಸ್ ಚಾಪ್ಟರ್. ಸೊ ಅದನ್ನು ಕೂಡ ನೀವು ರೆಫರ್ ಮಾಡ್ಬೋದು, ಸ್ಪೆಷಲಿ ಫಾರ್ ದ ಸೇಕ್ ಆಫ್ ಯುವರ್ ರಿವಿಷನ್. ಇದನ್ನ ಹೇಳ್ತಾ ಲೆಟ್ ಸ್ಟಾರ್ಟ್ ವಿತ್ ವಾಟ್ ಆರ್ ದ ಇಂಪಾರ್ಟೆಂಟ್ ಟಾಪಿಕ್ಸ್ ಇನ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್. ಓವರ್ ಆಲ್ ನೀವು ನೋಡಿದ್ರೆ ಈ ಪೂರ್ತಿ ಚಾಪ್ಟರ್ ಇಂಪಾರ್ಟೆಂಟ್ ಆಗಿದೆ. ಹವೆವರ್ ಕೆಲವೆಲ್ಲ ಹೈಲೈಟ್ ಮಾಡಿದ್ದೀನಿ ನಾನು, ವಾಟ್ ಅಂಡ್ ಆಲ್ ಯು ನೀಡ್ ಟು ಕಾನ್ಸಂಟ್ರೇಟ್ ಆನ್ ಅಂತ. ವೆನ್ ಯು ಬಿಗಿನ್ ವಿತ್ ದ ಚಾಪ್ಟರ್, ನೀವು ಮಾತಾಡೋದು ಅಬೌಟ್ ಮೆಂಡಲ್ಸ್ ವರ್ಕ್, ಕರೆಕ್ಟ್ ಅಲ್ವಾ? ಮೆಂಡಲ್ಸ್ ವರ್ಕ್ ಅಲ್ಲಿ ನೀವು ಮೆಂಡಲ್ ಪಿ ಪ್ಲಾಂಟ್ ಅಲ್ಲಿ ಯಾವ ಕ್ಯಾರೆಕ್ಟರ್ ಅನ್ನ ಸೆಲೆಕ್ಟ್ ಮಾಡಿದ್ದಾರೆ ಅಂಡ್ ಯಾವ ಕ್ಯಾರೆಕ್ಟರ್ ಟ್ರೇಟ್ ಇಸ್ ಡಾಮಿನೆಂಟ್ ಅಂಡ್ ವಾಟ್ ಟ್ರೇಟ್ ಇಸ್ ರಿಸೆಸಿವ್ ಅಂತ ನಿಮಗೆ ಬೇಸಿಕ್ಲಿ ಒಂದು ಲಿಸ್ಟ್ ಕೊಡ್ತಾರೆ. ಸೊ ದ್ಯಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವ ಕ್ಯಾರೆಕ್ಟರ್ ಡಾಮಿನೆಂಟ್ ಅಂಡ್ ಯಾವ ಕ್ಯಾರೆಕ್ಟರ್ ರಿಸೆಸಿವ್ ಅಂತ. ಪ್ಲಸ್ ನಿಮಗೆ ಬರುವಂಥ ಲಾಸ್ ಏನಿದೆ, ನಿಮ್ಮ NCERT ಅಲ್ಲಿ 3 ಲಾ ಕೊಟ್ಟಿದ್ದಾರೆ. ಒನ್ ಇಸ್ ಲಾ ಆಫ್ ಡಾಮಿನೆನ್ಸ್, ಅದಾದ ನಂತರ ಲಾ ಆಫ್ ಸೆಗ್ರಿಗೇಷನ್, ಹಾಗೆ ಡೈಹೈಬ್ರಿಡ್ ಕ್ರಾಸ್ ಮೇಲೆ ಬೇಸ್ಡ್ ಆಗಿರುವಂಥ ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್. ಸೊ ಈ ಲಾ ಅನ್ನ ನೀವು ಓದಬೇಕು, ನೀವು ಅರ್ಥ ಮಾಡ್ಕೋಬೇಕು. ಪ್ಲಸ್ ದ ರಿಲೇಟೆಡ್ ರೇಷಿಯೋ. ಸಪೋಸ್ ಮೊನೋಹೈಬ್ರಿಡ್ ಕ್ರಾಸ್ ಆದರೆ ನಿಮಗೆ ಸ್ಪೆಷಲಿ ದ ಫಿನೋಟಿಪಿಕ್ ರೇಷಿಯೋ ನೆನಪಿರಬೇಕು. ಜಿನೋಟಿಪಿಕ್ ನೆನಪಿಲ್ಲ ಅಂದ್ರೂ ಓಕೆ, ಬಟ್ ಫಿನೋಟಿಪಿಕ್ ರೇಷಿಯೋ ನಿಮಗೆ ನೆನಪಿರಬೇಕು. ಬಿಕಾಸ್ ದಿ ಎಂಟೈರ್ ಡಿಡಕ್ಷನ್ ಅಂತೀವಲ್ಲ ಫ್ರಮ್ ಅ ಪರ್ಟಿಕ್ಯುಲರ್ ಎಕ್ಸ್ಪೆರಿಮೆಂಟ್, ಅದು ಅವರು ಫಿನೋಟಿಪಿಕ್ ರೇಷಿಯೋ ಮೇಲೆ ಮಾಡಿರೋದು. ಜಿನೋಟಿಪಿಕ್ ರೇಷಿಯೋ ಅಲ್ಲಿ ಹೆಚ್ಚು ವ್ಯತ್ಯಾಸ ಬರಲ್ಲ, ನೋ ಮ್ಯಾಟರ್ ವಾಟ್ ಕೈಂಡ್ ಆಫ್ ಅನ್ ಮೊನೋಹೈಬ್ರಿಡ್ ಕ್ರಾಸ್ ಯು ಡು. ಇಟ್ ಇಸ್ ಜಿನೋಟಿಪಿಕ್ ರೇಷಿಯೋ ವಿಚ್ ವಿಲ್ ಟೆಲ್ ಯು ಯಾವ ಟೈಪ್ ಇದು ರಿಲೇಶನ್ಶಿಪ್ ಇದೆ ಬಿಟ್ವೀನ್ 2 ಅಲೀಲ್ಸ್ ಇನ್ ಅ ಮೊನೋಹೈಬ್ರಿಡ್ ಕ್ರಾಸ್ ಅಂತ, ಅಥವಾ 2 types ಆಫ್ ಜೀನ್ಸ್ ಇನ್ ಅ ಡೈಹೈಬ್ರಿಡ್ ಕ್ರಾಸ್ ಅಂತ. ಸೊ ಆ ಫಿನೋಟಿಪಿಕ್ ರೇಷಿಯೋನ ಯಾವತ್ತೂ ನೆನ್ಪಿಟ್ಕೋಬೇಕು. ಮೊನೋಹೈಬ್ರಿಡ್ ಕ್ರಾಸ್ ಅಲ್ಲಿ 3:1, ಹಾಗೆ ಡೈಹೈಬ್ರಿಡ್ ಕ್ರಾಸ್ ಅಲ್ಲಿ 9:3:3:1 ಅಂತ ಮೆನ್ಷನ್ ಮಾಡಿದ್ದಾರೆ.
ಆ್ಯಂಡ್ ದೆನ್ ವೆನ್ ಯು ಟಾಕ್ ಅಬೌಟ್ ಟೆಸ್ಟ್ ಕ್ರಾಸ್ ಅದು 1:1 ಆಗುತ್ತೆ. ಟೆಸ್ಟ್ ಕ್ರಾಸ್ ಇದು ಇಂಪಾರ್ಟೆನ್ಸ್ ಏನು ಅಗೇನ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿದೆ, ಪ್ಲಸ್ ನಮ್ಮ ಸಮರಿ ಸೀರೀಸಲ್ಲಿ ಮಾಡಿದ್ದೀವಿ, ಸೊ ಯು ಕ್ಯಾನ್ ರೆಫರ್ ದ್ಯಾಟ್. ಇಲ್ಲಿ ರೇಷಿಯೋಸ್ ಆದ ನಂತರ ಬರುವಂಥ ಇಂಪಾರ್ಟೆಂಟ್ ಟಾಪಿಕ್ಸ್ ಮಲ್ಟಿಪಲ್ ಅಲೀಲಿಸಮ್, ಪ್ಲಿಯೋಟ್ರೋಪಿ, ಕೋಡಾಮಿನೆನ್ಸ್ ಹಾಗೆ ಪಾಲಿಜೀನಿಕ್ ಇನ್ಹೆರಿಟೆನ್ಸ್ ಅಂತ 4 ಟಾಪಿಕ್ಸ್ ಇವೆ. ಇದು 4 ಡಿವಿಯೇಷನ್ ಫ್ರಮ್ ಮೆಂಡಲಿಸಮ್ ಅಂತ ಹೇಳ್ಬೋದು. ಮೀನ್ಸ್ ಇಟ್ ಇಸ್ ಸಮಥಿಂಗ್ ದಟ್ ಮೆಂಡಲ್ ಡಿಡ್ ನಾಟ್ ಡಿಸ್ಕವರ್ ಡ್ಯೂರಿಂಗ್ ದ ಕೋರ್ಸ್ ಆಫ್ ಹಿಸ್ ಎಕ್ಸ್ಪೆರಿಮೆಂಟ್. ಮೆಂಡಲ್ ಕೆಲಸ ಮಾಡಬೇಕಾದ್ರೆ ಈ 4 ಕಾನ್ಸೆಪ್ಟ್ ಅವರು ಇದನ್ನ ಡಿಸ್ಕವರ್ ಮಾಡಿಲ್ಲ. or maybe if he had carried out his work further ಡಿಸ್ಕವರ್ ಮಾಡ್ತಿದ್ರೇನು. ಬಟ್ ಇದಕ್ಕೋಸ್ಕರ ನಾವು ಇದನ್ನ ಡಿವಿಯೇಷನ್ ಫ್ರಮ್ ಮೆಂಡಲಿಸಮ್ ಅಥವಾ ಪೋಸ್ಟ್ ಮೆಂಡಲಿಸಮ್ ವರ್ಕ್ ಅಂತ ಕರಿತೀವಿ. ನೀವಿಲ್ಲಿ ಕಲ್ತಿರುವಂಥ ಎಕ್ಸಾಂಪಲ್ಸ್ ಏನು ಹಾಗೆ ಡೆಫಿನೇಷನ್ಸ್ ಏನು ಅಂತ ನೆನ್ಪಿಟ್ಕೊಳ್ಳಿ. ಮೋಸ್ಟ್ ಆಫನ್ ಡೆಫಿನೇಷನ್ಸ್ ಹಾಗೂ ಎಕ್ಸಾಂಪಲ್ ಇಂದ ಕ್ವೆಶನ್ ಬರೋದು ಸ್ಪೆಸಿಫಿಕಲಿ ವಿತ್ ದೀಸ್ 4 ಟಾಪಿಕ್ಸ್ ಅಂತ ಹೇಳ್ಬೋದು. ಸಪೋಸ್ ನಾನು ಮಲ್ಟಿಪಲ್ ಅಲೀಲಿಸಮ್ ಅಂತ ಹೇಳಿದೆ, ಅದರ ಡೆಫಿನೇಷನ್ ಏನು? ದ್ಯಾಟ್ ಅ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಇಸ್ ಕಂಟ್ರೋಲ್ಡ್ ಬೈ ಮೋರ್ ದೆನ್ 2 ಅಲೀಲ್ಸ್ ಇನ್ ಅ ಪಾಪ್ಯುಲೇಷನ್ ಅಂತ ಹೇಳ್ತೀವಿ. ದ್ಯಾಟ್ ಇಸ್ ಮಲ್ಟಿಪಲ್ ಅಲೀಲಿಸಮ್. ಇದಕ್ಕೆ ಬರುವಂಥ ಉದಾಹರಣೆ ಅಥವಾ ಎಕ್ಸಾಂಪಲ್ ಇಸ್ ABO ಬ್ಲಡ್ ಗ್ರೂಪಿಂಗ್ ಇನ್ ಹ್ಯೂಮನ್ಸ್ ಅಂತ ಕಲ್ತಿರ್ತೀರ. ರೈಟ್, ದೆನ್ ಕಮ್ಸ್ ಪ್ಲಿಯೋಟ್ರೋಪಿ. ಓಕೆ, ಪ್ಲಿಯೋಟ್ರೋಪಿಯಲ್ಲಿ ಅಗೇನ್ ವಾಟ್ ಡು ಯು ಮೀನ್? 1 ಜೀನ್ ಅಫೆಕ್ಟಿಂಗ್ ಮಲ್ಟಿಪಲ್ ಕ್ಯಾರೆಕ್ಟರ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಬರುವಂಥ ಎಕ್ಸಾಂಪಲ್ಸ್ ಏನು? ಒಂದು ಫಿನೈಲ್ ಕೀಟೋನ್ಯೂರಿಯಾ ಅಂತ ಇದೆ, ಸಿಕ್ಕಲ್ ಸೆಲ್ ಅನೀಮಿಯಾ ಅಂತ ಇದೆ. ಸೊ ಹೀಗೆ ಸರ್ಟನ್ ಜೆನೆಟಿಕ್ ಕಂಡೀಷನ್ಸ್ ವಿಚ್ ಅಫೆಕ್ಟ್ ಮೋರ್ ದೆನ್ 1 ಕ್ಯಾರೆಕ್ಟರ್, ಸಿಂಗಲ್ ಜೀನ್ ಅಫೆಕ್ಟಿಂಗ್ ಮೋರ್ ದೆನ್ 1 ಕ್ಯಾರೆಕ್ಟರ್ ಅಂತ ಹೇಳ್ತೀವಿ. ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿರುವಂಥದ್ದು ನಿಮ್ಮ ಬುಕ್ಕಲ್ಲಿ ಇನ್ ಪಿ ಪ್ಲಾಂಟ್ ದ ಸ್ಟಾರ್ಚ್ ಸಿಂಥಸಿಸ್ ಜೀನ್, ಇದಕ್ಕೆ ಬೇಕಾಗಿರುವಂಥ ಆಲ್ಫಾಬೆಟ್, ಇದನ್ನ ರೆಪ್ರೆಸೆಂಟ್ ಮಾಡಕ್ಕೆ ಆಲ್ಫಾಬೆಟ್ ಅವರು ಬಿ ಅಂತ ತಗೊಂಡಿದ್ದಾರೆ. ಸೊ ಬೇಸಿಕ್ಲಿ ಬಿ ಜೀನ್ ಅಂತ, ವಿಚ್ ಅಫೆಕ್ಟ್ಸ್ ದ ಶೇಪ್ ಆಫ್ ದ ಸೀಡ್ ಹಾಗೆ ವಿಚ್ ಅಫೆಕ್ಟ್ಸ್ ದ ವಾಟ್ ದ ಸೈಜ್ ಆಫ್ ದ ಸ್ಟಾರ್ಚ್ ಗ್ರೆನ್ಯೂಲ್ ಅಂತ ಓದಿದ್ದೀರಾ. ದೆನ್ ಕಮ್ಸ್ ಕೋಡಾಮಿನೆನ್ಸ್. ಕೋಡಾಮಿನೆನ್ಸ್ ಅಂದ್ರೆ 2 ಜೀನ್ ಈಕ್ವಲ್ ಆಗಿ ಬಿಹೇವ್ ಮಾಡೋದು ವಿತ್ ರೆಸ್ಪೆಕ್ಟ್ ಟು 2 ಜೀನ್ ಈಕ್ವಲ್ ಆಗಿ ಬಿಹೇವ್ ಮಾಡೋದು ಅಂತ ಹೇಳಿದ್ರೆ ದೇ ಆರ್ ಈಕ್ವಲಿ ಡಾಮಿನೆಂಟ್, 2 ಒಂದನ್ನ ಒಂದು ಸಪ್ರೆಸ್ ಮಾಡಲ್ಲ ಅಂತ ಹೇಳ್ಬಹುದು. ಸೊ ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಎಕ್ಸಾಂಪಲ್ AB ಬ್ಲಡ್ ಗ್ರೂಪ್. ನೋಡಿ ವ್ಯತ್ಯಾಸ ಇದೆ. AB ಬ್ಲಡ್ ಗ್ರೂಪ್ ಅಲ್ಲಿ ದ IA ಜೀನ್ ಅಂಡ್ ದ IB ಜೀನ್ 2 ಈಕ್ವಲ್ ಆಗಿ ಎಕ್ಸ್ಪ್ರೆಸ್ ಆಗುತ್ತೆ, ಹೆನ್ಸ್ ದಿ AB ಬ್ಲಡ್ ಗ್ರೂಪಿಂಗ್ ಅಂತ ಹೇಳ್ಬಹುದು. ಪಾಲಿಜೀನಿಕ್ ಇನ್ಹೆರಿಟೆನ್ಸ್ ಅಲ್ಲಿ ನೀವು ಕಲ್ತಿರುವಂಥ ಎಕ್ಸಾಂಪಲ್ ಇಸ್ ಬೇಸಿಕ್ಲಿ ಸ್ಕಿನ್ ಕಲರ್. ದ ಜೀನ್ ವೇರ್ ಯು ವಿಲ್ ಸಿ ದ್ಯಾಟ್ 1 ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಇಸ್ ಕಂಟ್ರೋಲ್ಡ್ ಬೈ ಮಲ್ಟಿಪಲ್ ಜೀನ್ಸ್ ಅಥವಾ ಮೋರ್ ದೆನ್ 1 ಜೀನ್ ಅಂತ ಹೇಳ್ತೀವಿ. ಸ್ಕಿನ್ ಕಲರ್ ಅಲ್ಲಿ ವಿ ಟೇಕ್ ನಾವು ಎಕ್ಸಾಂಪಲ್ ಆಗಿ ಮಾತಾಡಬೇಕಾದ್ರೆ ವಿ ಸೇ ದ್ಯಾಟ್ 3 ಜೀನ್ಸ್ ಕಂಟ್ರೋಲ್ 1 ಕ್ಯಾರೆಕ್ಟರ್ ಅಂತ ಕಲ್ತಿದ್ದೀರಾ. ಪ್ಲಸ್ ಬೇರೆ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ನಿಮ್ಮ ಬುಕ್ಕಲ್ಲಿ, ಲೈಕ್ ಹೈಟ್ ಇನ್ ಹ್ಯೂಮನ್ಸ್ ಅಥವಾ IQ ಇಂಟೆಲಿಜೆಂಟ್ ಕೋಶಿಯಂಟ್ ಇನ್ ಹ್ಯೂಮನ್ಸ್, ಇದನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ. ಇದ್ರ ಜೊತೆ ಇನ್ನೊಂದು ನಾನು ಮೆನ್ಷನ್ ಮಾಡ್ತೀನಿ ವಿಚ್ ಐ ಹ್ಯಾವಂಟ್ ರಿಟನ್ ಹಿಯರ್. ಹವೆವರ್ ಆಫ್ ಕೋರ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಇನ್ಕಂಪ್ಲೀಟ್ ಡಾಮಿನೆನ್ಸ್. ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಲ್ಲಿ ನೀವು ಏನು ನೋಡ್ತೀರಾ? ದ್ಯಾಟ್ 1 ಆಫ್ ದ ಡಾಮಿನೆಂಟ್ ಜೀನ್ಸ್ ಈಸ್ ನಾಟ್ ಕಂಪ್ಲೀಟ್ಲಿ ಡಾಮಿನೆಂಟ್. ಅದರಿಂದಾಗಿ ಒಂದು ಕೈಂಡ್ ಆಫ್ ಕ್ಯಾರೆಕ್ಟರ್ ವಿಚ್ ಇಸ್ ಬಿಟ್ವೀನ್ ದ 2 ಪೇರೆಂಟಲ್ ಕ್ಯಾರೆಕ್ಟರ್ಸ್ ಕ್ರಿಯೇಟ್ ಆಗುತ್ತೆ. ಇದಕ್ಕೆ ಕೊಟ್ಟಿರುವಂಥ ಎಕ್ಸಾಂಪಲ್ ಯಾವುದು ಅಂತ ನೋಡೋಣ. ಇದಕ್ಕೆ ಕೊಟ್ಟಿರುವಂಥ ಎಕ್ಸಾಂಪಲ್ ಫ್ಲವರ್ ಕಲರ್ ಇನ್ ಅ ಪ್ಲಾಂಟ್ ಕಾಲ್ಡ್ ಆಸ್ ಸ್ನ್ಯಾಪ್ ಡ್ರ್ಯಾಗನ್ ಅಥವಾ ಆಂಟಿ ರೈನಮ್ ಅಂತ ಇದೆ. ಸ್ನ್ಯಾಪ್ ಡ್ರ್ಯಾಗನ್ ಅಥವಾ ಆಂಟಿ ರೈನಮ್. ಸೊ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಇಸ್ ಬೇಸಿಕ್ಲಿ ದ್ಯಾಟ್ ಅಲ್ವಾ. ರೆಡ್ ವೈಟ್ 2 ಎಕ್ಸ್ಟ್ರೀಮ್ ಮಧ್ಯ F1 ಜನರೇಷನ್ ಅಲ್ಲಿ ಪಿಂಕ್ ಕಲರ್ ಹುಟ್ಟುತ್ತೆ. ಇನ್ಕಂಪ್ಲೀಟ್ ಡಾಮಿನೆನ್ಸ್ ಇಸ್ ಅ ಡಿವಿಯೇಷನ್ ಫ್ರಮ್ ವಾಟ್ ಮೆಂಡಲ್ ಡಿಡ್ ಇನ್ ಇಸ್ ಮೋನೋಹೈಬ್ರಿಡ್ ಕ್ರಾಸ್. ಮೋನೋಹೈಬ್ರಿಡ್ ಕ್ರಾಸ್ ಅಲ್ಲಿ ಮೆಂಡಲಿಗೆ ಸಿಕ್ಕಿರುವಂಥ ರೇಷಿಯೋ ವಾಸ್ 3:1. ಬಟ್ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಲ್ಲಿ ಆ ರೇಷಿಯೋ, ದ ಫಿನೋಟಿಪಿಕ್ ರೇಷಿಯೋ ಚೇಂಜಸ್ ಟು 1:2:1. ಎಲ್ಲಿ 1 is representing the red flower color, ಇನ್ನೊಂದು 1 ಎಕ್ಸ್ಟ್ರೀಮ್ ಇದ್ರಲ್ಲಿ ನೋಡಬಹುದು ನೀವು ವಿಚ್ ರೆಪ್ರೆಸೆಂಟ್ಸ್ ವೈಟ್ ಫ್ಲವರ್ ಕಲರ್, ಹಾಗೆ ಮಧ್ಯದಲ್ಲಿ ಕೊಟ್ಟಿರುವಂಥ 2 ರೆಪ್ರೆಸೆಂಟ್ಸ್ ಪಿಂಕ್ ಫ್ಲವರ್ ಕಲರ್ ಫಾರ್ ಹೆಟರೋಝೈಗಸ್ ಕಂಡೀಷನ್, ಅಂದ್ರೆ ಕ್ಯಾಪಿಟಲ್ R ಹಾಗೆ ಸ್ಮಾಲ್ r. ಸೊ ದೀಸ್ ಆರ್ ಡಿವಿಯೇಷನ್ಸ್ ಫ್ರಮ್ ಮೆಂಡಲಿಸಮ್ ವಿಚ್ ಯು ಹ್ಯಾವ್ ಟು ರಿಮೆಂಬರ್. ನೆಕ್ಸ್ಟ್
ನೆಕ್ಸ್ಟ್ ಬರುವಂಥದ್ದು ಲಿಂಕೇಜ್. ನಾವು ಡೈಹೈಬ್ರಿಡ್ ಕ್ರಾಸ್ ಅಲ್ಲಿ ಅಗೇನ್ ಕ್ಯಾರೆಕ್ಟರ್ಸ್ ಯಾವುದು ಹಾಗೆ ರೇಷಿಯೋ ನಾನು ಆಲ್ರೆಡಿ ಅಲ್ಲೇ ಫಸ್ಟ್ ಪೇಜಲ್ಲಿ ಮೆನ್ಷನ್ ಮಾಡಿದೆ, ಅದಕ್ಕೋಸ್ಕರ ತಿರ್ಗಾ ಮಾಡ್ತಿಲ್ಲ. However, here now comes linkage and recombination. ಇಲ್ಲಿ ಬರುವಂಥ ಸೈಂಟಿಸ್ಟ್ಗಳ ಹೆಸರು ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ. ಲೈಕ್ ದ ನೇಮ್ ಆಫ್ ಲೆಟ್ಸ್ ಸೇ ಮಾರ್ಗನ್ ಅವ್ರು ಏನ್ ಮಾಡ್ತಾರೆ, ಹಿ ಪ್ರೂವ್ಸ್ ಲಿಂಕೇಜ್ ವಿತ್ ದ ಹೆಲ್ಪ್ ಆಫ್ ಎಕ್ಸ್ಪೆರಿಮೆಂಟ್ಸ್ ಆನ್ ಡ್ರೋಸೋಫಿಲ್ಲಾ. ಆದ್ರೆ ಈ ಥಿಯರಿ ಅಂದ್ರೆ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ ಅಂತ ಕೊಟ್ಟವ್ರು ಯಾರು, that name of 3 scientists you have to remember. ಅದನ್ನ ನೀವು ನೆನ್ಪಿಟ್ಕೊಳ್ಬೇಕು. ನೆಕ್ಸ್ಟ್ ಥಿಂಗ್ ದಟ್ ಯು ಹ್ಯಾವ್ ಟು ರಿಮೆಂಬರ್, ಲಿಂಕೇಜ್ ಅಂಡ್ ರೀಕಾಂಬಿನೇಷನ್ ಬರಬೇಕಾದ್ರೆ ಈ ಪೂರ್ತಿ ಇರುವಂತಹ ಡಯಾಗ್ರಾಮ್ ನಿಮ್ಗೆ ನೆನ್ಪಿಟ್ಕೊಳ್ಬೇಕಂತಿಲ್ಲ. ಹವೆವರ್ ವಾಟ್ ಯು ನೀಡ್ ಟು ರಿಮೆಂಬರ್ ಇಸ್ ದಿಸ್. ನಿಮ್ಗೆ ಕ್ರಾಸ್ ಎ ಅಲ್ಲಿ ಸಿಕ್ಕಂಥ ಪೇರೆಂಟಲ್ F2 ಜನರೇಷನ್ ಅಲ್ಲಿ ಸಿಕ್ಕಿರುವಂಥ ಪೇರೆಂಟಲ್ ಕಾಂಬಿನೇಷನ್ ಏನು, ಹಾಗೆ F2 ಜನರೇಷನ್ ಅಲ್ಲಿ ಇನ್ ಕ್ರಾಸ್ ಬಿ ಸಿಕ್ಕಿರುವಂಥ ಪೇರೆಂಟಲ್ ಜನರೇಷನ್ ಅಂಡ್ ರೀಕಾಂಬಿನೆಂಟ್ ಜನರೇಷನ್ ಇದು ಪರ್ಸೆಂಟೇಜ್ ಏನು, ಇದನ್ನ ನೀವು ನೆನ್ಪಿಟ್ಕೊಳ್ಬೇಕು. ಇದು ಎರಡು F2 ಜನರೇಷನ್ ಅಲ್ಲಿ ನೋಡಿರುವಂಥದ್ದು. ಪ್ಲಸ್ ವಾಟ್ ಕ್ಯಾರೆಕ್ಟರ್ಸ್ ವಾಸ್ ಸೆಲೆಕ್ಟೆಡ್ ಇನ್ ಕ್ರಾಸ್ ಎ ಅಂಡ್ ಕ್ರಾಸ್ ಬಿ. ಲೈಕ್ ಇಫ್ ಐ ಆಮ್ ಟಾಕಿಂಗ್ ಅಬೌಟ್ ಕ್ರಾಸ್ ಎ ಅಂತ ಅನ್ಕೊಳ್ಳಿ. ಸೊ ಇನ್ ಕ್ರಾಸ್ ಎ ಇಟ್ ಈಸ್ ಬಾಡಿ ಕಲರ್ ಅಂಡ್ ಇದ್ರ ಜೊತೆ ಕನ್ಸಿಡರ್ ಮಾಡಿರುವಂಥದ್ದು ಐ ಕಲರ್. ಓಕೆನಾ? Yes. And in cross B what and all was considered? Eye color ಹಾಗೆ the shape of the wing ಅಥವಾ the size of wing, nature of wing ಅಂತ ಕೂಡ ನೆನ್ಪಿಟ್ಕೊಳ್ಬಹುದು. ಇನ್ನೊಂದು ಲಿಂಕೇಜ್ ಅಲ್ಲಿ ಮೊನೋಹೈಬ್ರಿಡ್ ಕ್ರಾಸ್ ಡೈಹೈಬ್ರಿಡ್ ಕ್ರಾಸ್ ಕನ್ಸಿಡರ್ ಮಾಡ್ಬೇಕಾ ಅಂತ ಕೇಳ್ತಾರೆ. ಬಟ್ ಇಟ್ ಇಸ್ ಕಾಮನ್ ಸೆನ್ಸ್. ಕ್ರಾಸ್ ಎ ಅಲ್ಲಿ ನೋಡಿ 2 ಕ್ಯಾರೆಕ್ಟರ್ ಇದೆ, ಕ್ರಾಸ್ ಬಿ ಅಲ್ಲಿ 2 ಕ್ಯಾರೆಕ್ಟರ್ ಇದೆ. So overall linkage is studied only with the help of a dihybrid cross, not with the help of a monohybrid cross. ಇದನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. Then when you're talking about recombination, ಇನ್ನೊಂದು ಕಾನ್ಸೆಪ್ಟ್ that you have to remember is gene mapping ಅಂತ ಇದೆ. ಓಕೆ, ಮಾರ್ಗನ್ ಇದು ಸ್ಟೂಡೆಂಟ್ ಇದನ್ನ ಕಂಡು ಹಿಡಿದವರು ಅಥವಾ ಡಿಸೈನ್ ಮಾಡಿದ್ದು ಅಂತ ಹೇಳ್ಬೋದು. ಸೊ ಬೇಸಿಕ್ಲಿ ಜೀನ್ ಮ್ಯಾಪಿಂಗ್. ಓಕೆ, ಸ್ಟ್ರಟ್ವೆಂಟ್ ಅಂತ ಅವ್ರ ಹೆಸರು. ಸೊ ಈ ಸೈಂಟಿಸ್ಟ್ಗಳ ಹೆಸರನ್ನ ಈ ಪರ್ಟಿಕ್ಯುಲರ್ ಟಾಪಿಕ್ ಬಂದಾಗ ನೀವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಇದ್ರ ಮೇಲೆ ಕ್ವೆಶನ್ಸ್ ಅನ್ನ ಕೇಳಬಹುದು. ನೆಕ್ಸ್ಟ್ ಕಮ್ಸ್ ದ ಟಾಪಿಕ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್. ಸೊ ಸೆಕ್ಸ್ ಡಿಟರ್ಮಿನೇಷನ್ ಕೂಡ ಲೈಕ್ ದ ಮೇಲ್ ಹೆಟೆರೋಗ್ಯಾಮೆಟಿ, ಫಿಮೇಲ್ ಹೆಟೆರೋಗ್ಯಾಮೆಟಿ ಅನ್ನೋ ವರ್ಡ್ ನೀವು ನೆನ್ಪಿಟ್ಕೊಳ್ಬೇಕು. ಲೈಕ್ ಯು ಸೀಯಿಂಗ್ ಹಿಯರ್ ದ ಡಯಾಗ್ರಾಮ್ಸ್ ಹ್ಯಾವ್ ಪುಟ್ ಹಿಯರ್. ಇಲ್ಲಿ ನೀವು ಎಕ್ಸ್ ಹಾಗೆ XY ಟೈಪ್ ಅನ್ನ ನೋಡ್ತೀರಾ in both Drosophila and in humans. So ಇಲ್ಲಿ ಮೇಲ್ ಹೆಟೆರೋಗ್ಯಾಮೆಟಿ ಅಂದ್ರೆ ಮೇಲ್ ಹತ್ರ XY ಕ್ರೋಮೋಸೋಮ್ ಇದೆ ಅಂತ ಆಯ್ತು. ಮೇಲ್ಸ್ ಪ್ರೊಡ್ಯೂಸ್ 2 ಡಿಫರೆಂಟ್ ಟೈಪ್ಸ್ ಆಫ್ ಗೆಮೀಟ್ಸ್ ಅಂತ ಆಯ್ತು. ಇಲ್ಲಿ ನೀವು ಕೆಳಗಡೆ ನೋಡ್ತಿರೋಂಥ ಡಯಾಗ್ರಾಮ್ ಇಸ್ ಫಾರ್ ಬರ್ಡ್ಸ್. ಇನ್ ಬರ್ಡ್ಸ್ ಏನಾಗುತ್ತೆ, Z ಹಾಗೆ ZW ಟೈಪ್ ಆಫ್ sex determination ಅನ್ನ ನೋಡ್ತೀರಾ, where the females can produce 2 different types of gametes ಅಥವಾ eggs. So it becomes an example for female heterogamety. ಹಾಗೆ ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ಹನಿಬಿಯಲ್ಲಿ ಕಾಣಿಸುತ್ತೆ, ವೇರ್ X or Y ಕ್ರೋಮೋಸೋಮ್ ಅಥವಾ ಸೆಕ್ಸ್ ಕ್ರೋಮೋಸೋಮ್ಸ್ ಆರ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ಸೆಕ್ಸ್ ಡಿಟರ್ಮಿನೇಷನ್, ರಾದರ್ ದ ಸೆಟ್ of chromosome, SET, set of chromosome is responsible. So ಇಲ್ಲಿ ನೀವು haploid diploid type of sex chromosome ಅನ್ನ ನೋಡ್ತೀರಾ. haploid set of chromosome ಇದ್ರೆ that honeybee turns out to be a drone ಅಥವಾ male, and if it is diploid set of chromosome then that honeybee might turn out to be a queen or a worker. in any case ಅದು female ಆಗುತ್ತೆ ಅಂತ ಓದಿರ್ತೀರಾ. ಸೊ ಇಷ್ಟನ್ನ ಹೇಳ್ತಾ ಸೆಕ್ಸ್ ಡಿಟರ್ಮಿನೇಷನ್ ಮೇಲೆ ಕೂಡ ಕ್ವೆಶನ್ಸ್ ತುಂಬಾ ಬಂದಿದೆ. ಮುಂದೆ ಹೋಗೋಣ. ಪೆಡಿಗ್ರಿ ಅನಾಲಿಸಿಸ್ ಇಸ್ ಯೆಟ್ ಅನದರ್ ಟಾಪಿಕ್ ವಿಚ್ ಸ್ಟೂಡೆಂಟ್ಸ್ ಫಿಯರ್. ಸ್ವಲ್ಪ ಹೆದರಿಕೆ ಆಗುತ್ತೆ, ಕಷ್ಟ ಇರಬಹುದು. ಪೆಡಿಗ್ರಿ ಅನಾಲಿಸಿಸ್ ಚಾರ್ಟ್ ಕೊಟ್ರೆ ಹೇಗೆ ಸಾಲ್ವ್ ಮಾಡೋದು ಅಂತ, ಇದಕ್ಕೆ ಸಿಂಪಲ್ ಆಗಿರುವಂತಹ ಒಂದೇ ಟಿಪ್ ನಾನು ಕೊಡೋದು. ಪೆಡಿಗ್ರಿ ಅನಾಲಿಸಿಸ್ ಬಂದಾಗ ಅಫ್ಕೋರ್ಸ್ ನೀವು ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನ ರೆಫರ್ ಮಾಡಲೇಬೇಕು. ಪ್ಲಸ್ ನಿಮ್ಮ ಪ್ರಾಕ್ಟಿಕಲ್ ಮ್ಯಾನ್ಯುಯಲ್ ಅಲ್ಲಿ ಇದ್ರ ಮೇಲೆ ಒಂದು ಪ್ರಾಕ್ಟಿಕಲ್ ಇದೆ, ಅದರಲ್ಲಿ ಕೆಲವು ಪೆಡಿಗ್ರಿ ಚಾರ್ಟ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಪ್ಲೀಸ್ ಮೇಕ್ ಅ ನೋಟ್ ಆಫ್ ದೋಸ್ ಆಲ್ಸೋ. ಅಲ್ಲಿ ಕೆಲವು ಪಾಯಿಂಟ್ಸ್ ಅನ್ನ ಆಡ್ ಕೂಡ ಮಾಡಿದ್ದಾರೆ. ಓಕೆ,
ಇಫ್ ಯು ಆರ್ ಅ ಸ್ಟೂಡೆಂಟ್ ಹೂ ಇಸ್ ಅಟೆಂಡಿಂಗ್ ಕ್ಲಾಸಸ್ ಹಿಯರ್, ನಿಮಗೆ ಈ ಪರ್ಟಿಕ್ಯುಲರ್ ಪ್ರಾಕ್ಟಿಕಲಿ ಇಲ್ಲಿರುವಂತಹ ಪೆಡಿಗ್ರಿ ಚಾರ್ಟ್ಸ್ ಅನ್ನ ಆಲ್ರೆಡಿ ನಾವು ಕ್ಲಾಸಲ್ಲಿ ಕವರ್ ಮಾಡಿ ಆಗಿದೆ. ಸೊ ಇದನ್ನ ಕೂಡ ನೀವು ಮಾಡಬಹುದು. ಇನ್ ಕೇಸ್ ಯು ಆರ್ ನಾಟ್ ಅವೇರ್ ಆಫ್ ಇಟ್, ಇದನ್ನ ಏನ್ ಮಾಡಿ ಅಂತ ಹೇಳಿದ್ರೆ ಪ್ರಾಕ್ಟಿಕಲ್ ಬುಕ್ ನಿಮ್ಮ ಹತ್ರ ಇರ್ಬೋದು. ಸೊ ಯು ಮೈಟ್ ಹ್ಯಾವ್ ದ್ಯಾಟ್ ಪರ್ಟಿಕ್ಯುಲರ್ ಶೀಟ್ ವಿತ್ ಯು. ಇಲ್ಲ ನನ್ನ ಹತ್ರ ಪ್ರಾಕ್ಟಿಕಲ್ ಬುಕ್ ಇಲ್ಲ ಅಂದ್ರೆ PDF ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಯು ಕ್ಯಾನ್ ಡೌನ್ಲೋಡ್ ದ PDF, ಅದು ಅವೈಲೇಬಲ್ ಇದೆ ಅಂಡ್ ಇಟ್ ಹ್ಯಾಸ್ ಆಲ್ ಇನ್ಫಾರ್ಮೇಶನ್. ಪೆಡಿಗ್ರಿ ಅನಾಲಿಸಿಸ್ ಅಲ್ಲಿ ಇನ್ನೊಂದು ಕೇಳುವಂತಹ ಪ್ರಶ್ನೆ ಯಾವುದು? ದ ಸಿಂಬಲ್ಸ್ ಮೇಲೆ ಪ್ರಶ್ನೆ ಕೇಳ್ತಾರೆ. ಮಕ್ಕಳು ಸಿಂಬಲ್ಸ್ ಅನ್ನ ನೆಗ್ಲೆಕ್ಟ್ ಮಾಡ್ತಾರೆ, ಥಿಂಕಿಂಗ್ ದ್ಯಾಟ್ ದಿಸ್ ಇಸ್ ಈಸಿ ಅಥವಾ ಇದು ಕೇಳಲ್ಲ ಅಂತ. ಬಟ್ ಬಿ ಅವೇರ್, ಇದನ್ನ ಆಲ್ರೆಡಿ ಕ್ವೆಶನ್ಸ್ ಅಲ್ಲಿ ಕೇಳಿ ಆಗಿದೆ. Then when you're talking about pedigree analysis, it leads you to another topic which is Mendelian disorder, and after that comes chromosomal disorder. ಸೊ ಮೆಂಡೇಲಿಯನ್ ಡಿಸಾರ್ಡರ್ ಅನ್ನ ನೀವು ಪೆಡಿಗ್ರಿ ಅನಾಲಿಸಿಸ್ ಮಾಡಿ ಓದಬಹುದು ಅಥವಾ ಸ್ಟಡಿ ಮಾಡಬಹುದು. ಹವೆವರ್ ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಕೆನ್ ನಾಟ್ ಬಿ ಸ್ಟಡಿಡ್ ಯೂಸಿಂಗ್ ದ ಪೆಡಿಗ್ರಿ ಅನಾಲಿಸಿಸ್ ಅಥವಾ ಪೆಡಿಗ್ರಿ ಚಾರ್ಟ್ ಅಂತ ನೆನ್ಪಿಟ್ಕೊಳ್ಳಿ. ಮೆಂಡೇಲಿಯನ್ ಡಿಸಾರ್ಡರ್ಸ್ ಅಲ್ಲಿ ಬರುವಂತಹ ಕಾಮನ್ ಮೆಂಡೇಲಿಯನ್ ಡಿಸಾರ್ಡರ್ ಅಂದ್ರೆ ಏನು? ದೇ ಬೇಸಿಕ್ಲಿ ಫಾಲೋ ಆಲ್ ದ ಲಾಸ್ ದಟ್ ಆರ್ ಗಿವನ್ ಬೈ ಮೆಂಡಲ್. ಅದು ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಇರಬಹುದು, ಅಥವಾ ಲಾ ಆಫ್ ಡಾಮಿನೆನ್ಸ್ ಇರಬಹುದು, ಅಥವಾ ಲಾ ಆಫ್ ಸೆಗ್ರಿಗೇಷನ್. ಎನಿವೇಸ್ ಲಾ ಆಫ್ ಸೆಗ್ರಿಗೇಷನ್ ಇಸ್ ಯೂನಿವರ್ಸಲ್. ಎಲ್ಲ ಜೀನ್ಸ್ ಅಥವಾ ಅಲೀಲ್ಸ್ ಇದನ್ನ ಫಾಲೋ ಮಾಡಲೇಬೇಕಾಗುತ್ತೆ. But overall, you will see that the behavior of the genes responsible for the disease is in the form of Mendelian factor ಅಂತ ಹೇಳ್ತೀವಿ. ಕೊಟ್ಟಿರುವಂತಹ ಎಕ್ಸಾಂಪಲ್ಸ್ ದಟ್ ಈಸ್ ಹಿಮೋಫಿಲಿಯಾ, ಸಿಸ್ಟಿಕ್ ಫೈಬ್ರೋಸಿಸ್, ಸಿಕಲ್ ಸೆಲ್ ಅನಿಮಿಯಾ, ಕಲರ್ ಬ್ಲೈಂಡ್ನೆಸ್, ಫಿನೈಲ್ ಕೀಟೋನ್ಯೂರಿಯಾ, ಹಾಗೆ ಥ್ಯಾಲಿಸೀಮಿಯಾ. ಇದರಲ್ಲಿ ನಿಮಗೆ ನೆನ್ಪಿಟ್ಕೊಳ್ಬೇಕಾಗಿರುವಂಥದ್ದು ಏನು? ದ್ಯಾಟ್ ಹಿಮೋಫಿಲಿಯಾ and color blindness ಏನಿದೆ, these two are X chromosome related disorders ಅಥವಾ sex linked disorders ಅಂತ ನೆನ್ಪಿಟ್ಕೊಳ್ಳಿ. ಕ್ರೋಮೋಸೋಮಲ್ ಡಿಸಾರ್ಡರ್ ಬಂದಾಗ, in chromosomal disorder what happens? The entire set of chromosome changes, ಅಂದ್ರೆ number of chromosome ವೇರಿ ಆಗುತ್ತೆ in humans. Normally we have 46 chromosomes, ಅದು ಜಾಸ್ತಿ ಆಗಬಹುದು ಅಥವಾ ಓವರ್ ಕಮ್ಮಿ ಆಗಬಹುದು. This is called as chromosomal disorder, and chromosomal disorder cannot be studied using a pedigree chart. ನೆನ್ಪಿಟ್ಕೊಳ್ಳಿ. ಓಕೆ, ಇಲ್ಲಿ ಕೊಟ್ಟಿರುವಂತಹ ಎಕ್ಸಾಂಪಲ್ಸ್ ಯಾವುದೆಲ್ಲ? ಒನ್, ದೇ ಹ್ಯಾವ್ ಗಿವನ್ ಡೌನ್ ಸಿಂಡ್ರೋಮ್, ಮತ್ತೆ ಟರ್ನರ್ ಸಿಂಡ್ರೋಮ್ ಅಂಡ್ ಕ್ಲೈನ್ಫೆಲ್ಟರ್ ಸಿಂಡ್ರೋಮ್. ಇದರದು ಸಿಂಪ್ಟಮ್ಸ್ ತುಂಬಾ ಇಂಪಾರ್ಟೆಂಟ್ ಇದೆ. ಸಿಂಪ್ಟಮ್ಸ್ ಮೇಲೆ ನಿಮಗೆ ಸಿಂಪ್ಟಮ್ಸ್ ಅನ್ನ ಕೊಟ್ಟು ಯಾವ ಡಿಸೀಸ್ ಅಂತ ಐಡೆಂಟಿಫೈ ಅಂತ ಕೊಡಬಹುದು. ಹವೆವರ್ ನಿಮ್ಮ ಬುಕ್ಕಲ್ಲಿ ಕೊಟ್ಟಿರುವಂತಹ ಸಿಂಪ್ಟಮ್ಸ್ ಮಾತ್ರ ಕೇಳ್ತಾರೆ, ಸೊ ನೀಡ್ ನಾಟ್ ವರಿ ಅಬೌಟ್ ದ್ಯಾಟ್. ದೆನ್ ಕಮ್ಸ್ 2 ವರ್ಡ್. ಆ ಪ್ಯಾರಾಗ್ರಾಫ್ ಅಲ್ಲಿ ಮಧ್ಯದಲ್ಲಿ 2 ವರ್ಡ್ ಅನ್ನ ಪಾಲಿಪ್ಲಾಯ್ಡಿ, ಅನ್ಯೂಪ್ಲಾಯ್ಡಿ ಅಂತ ಮೆನ್ಷನ್ ಮಾಡಿದ್ದಾರೆ. ಮಕ್ಕಳು ಅದನ್ನ ಕೂಡ ನಿಗ್ಲೆಕ್ಟ್ ಮಾಡ್ತಾರೆ. ಸೊ ಯು ಶುಡ್ ನೋ ವಾಟ್ ಇಸ್ ದ ಡೆಫಿನೇಷನ್ ಆಫ್ ಪಾಲಿಪ್ಲಾಯ್ಡಿ. ಪಾಲಿಪ್ಲಾಯ್ಡಿ ಅಂದ್ರೆ ಒನ್ ಎಂಟೈರ್ ಸೆಟ್ ಆಫ್ ಕ್ರೋಮೋಸೋಮ್ ಚೇಂಜಸ್ ಅಥವಾ ಎಂಟೈರ್ ಸೆಟ್ ಆಫ್ ಕ್ರೋಮೋಸೋಮ್ ಓಕೆ changes. ಸೊ ಏನಾಗುತ್ತೆ? ಪ್ಲಾಯಿಡಿ ಚೇಂಜ್ ಆಗುತ್ತೆ. ದಿ ಎಂಟೈರ್ ಪ್ಲಾಯಿಡಿ ವಿಲ್ ಚೇಂಜ್. N, 2N, 3N, 4N, 5N. So this is called polyploid condition. But remember that ಹ್ಯೂಮನ್ಸ್ ಅಲ್ಲಿ, ಮನುಷ್ಯರಲ್ಲಿ ಅಥವಾ ಓವರ್ ಆಲ್ ಆನಿಮಲ್ಸ್ ಅಲ್ಲಿ ಪಾಲಿಪ್ಲಾಯ್ಡ್ ಕಂಡೀಷನ್ ಕಾಣೋದು ಸ್ವಲ್ಪ ಕಷ್ಟ. ಕೆಲವು ರೇರ್ ಅಕರೆನ್ಸಸ್ ಇರಬಹುದು, ಬಟ್ ನಿಮ್ಗೆ ಆನಿಮಲ್ಸ್ ಅಲ್ಲಿ ಪಾಲಿಪ್ಲಾಯ್ಡ್ ಕಂಡೀಷನ್ ಕಾಣಿಸೋದು ಸ್ವಲ್ಪ ಕಷ್ಟ ಆಗುತ್ತೆ. ಓಕೆ, ಸರ್ಟನ್ ಎಕ್ಸಾಂಪಲ್ಸ್ ಆಫ್ ಕೋರ್ಸ್ ಇದ್ದೇ ಇದೆ, ಬಟ್ ನಾನು ಓವರ್ ಆಲ್ ಅಥವಾ ಜನರಲ್ ಆಗಿ ಹೇಳ್ತಾ ಇರೋದು. ಪಾಲಿಪ್ಲಾಯ್ಡ್ ಇಸ್ ಅ ವೆರಿ ಕಾಮನ್ ಅಕರೆನ್ಸ್ ಇನ್ ಪ್ಲಾಂಟ್ಸ್, ಇದನ್ನ ನೆನ್ಪಿಟ್ಕೊಳ್ಳಿ. ದೆನ್ ಕಮ್ಸ್ ಅನ್ಯೂಪ್ಲಾಯ್ಡಿ. ಅನ್ಯೂಪ್ಲಾಯ್ಡಿಯಲ್ಲಿ ಒನ್ ಪೇರ್ ಆಫ್ ಕ್ರೋಮೋಸೋಮ್ ಮೈಟ್ ಶೋ ಇನ್ಕ್ರೀಸ್ ಅಥವಾ ಡಿಕ್ರೀಸ್. ಸೊ ಓವರ್ ಆಲ್ ಒನ್ ಎಂಟೈರ್ ಸೆಟ್ ಆಫ್ ಕ್ರೋಮೋಸೋಮ್ ವಿಲ್ ನಾಟ್ ಚೇಂಜ್, ರಾದರ್ ಒನ್ ಪೇರ್ ಆಫ್ ಕ್ರೋಮೋಸೋಮ್ might get affected. One pair of chromosome gets affected athava changes. So nimge the overall number, like from 46 it might become 45 athava it might become 47 anta heltivi. So here you have all the examples, andre ee down syndrome agli athava turner syndrome agli or even Klinefelter syndrome, idu ಮೂರು ಕೂಡ aneuploidy example ಹೊರತು not for polyploidy. Again something to remember.
ಸೊ ದಿಸ್ ವಾಸ್ ಅ ವೆರಿ ಬ್ರೀಫ್ ಓವರ್ವ್ಯೂ ಆಫ್ ದ ಚಾಪ್ಟರ್. ಇದರಲ್ಲಿ ನಿಮಗೆ ಕ್ವೆಶನ್ಸ್ ಬರೋ ಚಾನ್ಸಸ್ ಇದೆ, ಆ್ಯಂಡ್ ದ ಹೈಯರ್ ಪಾಸಿಬಿಲಿಟಿ ಆಫ್ ಆಸ್ಕಿಂಗ್ ಕ್ವೆಶನ್ ಫ್ರಮ್ ದೀಸ್ ಟಾಪಿಕ್ಸ್, ಇದನ್ನ ನೆನ್ಪಿಟ್ಕೊಳ್ಳಿ. Now let us begin with the questions that have been asked in previous years. ಎಷ್ಟಾಗುತ್ತೆ ಅಷ್ಟು ಕ್ವೆಶನ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ. It says Super 30, but then it doesn't exactly has 30 questions. ಸ್ವಲ್ಪ ಜಾಸ್ತಿನಿದೆ, ಕೆಲವು ಟಾಪಿಕ್ಸ್ ಅಲ್ಲಿ ಸ್ವಲ್ಪ ಕಮ್ಮಿ ಇರಬಹುದು. So let's see what are the questions that have been asked. Like I told you, ಸೆಟ್ ಆಫ್ ಕ್ರೋಮೋಸೋಮ್ ಜಾಸ್ತಿ ಆಗ್ತಾ ಇದೆಯಾ ಅಥವಾ ಪೇರ್ ಆಫ್ ಕ್ರೋಮೋಸೋಮ್ ಜಾಸ್ತಿ ಕಮ್ಮಿ ಆಗ್ತಾ ಇದೆಯಾ, ಇದ್ರ ಮೇಲೆ ಈ ಕ್ವೆಶನ್ ಅನ್ನ ಕೇಳಿದ್ದಾರೆ. ನಾನು ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಕೊಡಕ್ ಹೋಗ್ತಿಲ್ಲ. ದ ರೀಸನ್ ಬೀಂಗ್, ಈ ಕ್ವೆಶನ್ಸ್ ಅನ್ನ ಎಲ್ಲ ನಾವು ನಮ್ಮ ಲೈವ್ ಸೆಷನ್ಸ್ ಅಲ್ಲಿ ಸಾಲ್ವ್ ಮಾಡಿದೀವಿ. ಅಲ್ಲ, ಮುಂದೆ ಬರುವಂಥ ಸೆಷನ್ಸ್ ಏನಿದೆ, ಇಟ್ ಕ್ಯಾನ್ either be for CET ಆರ್ ನೀಟ್, ಅಲ್ಲಿ ಎಲ್ಲ ಇಂಥ ಕ್ವೆಶನ್ ಸಾಲ್ವ್ ಆಗುತ್ತೆ. ಸೊ ತುಂಬ ಡೀಟೇಲ್ ಆಗಿ ಪ್ರತಿ ಕ್ವೆಶನ್ಗೆ ಪೂರ್ತಿ ಆಗಿರುವಂಥ ಎಕ್ಸ್ಪ್ಲನೇಷನ್ ಕೊಡಲ್ಲ. ಬಿಕಾಸ್ ದಿಸ್ ಎಂಟೈರ್ ಸೆಷನ್ ಈಸ್ ಟು ಹೆಲ್ಪ್ ಯು ಕವರ್ ದ ಟಾಪಿಕ್ ಇನ್ ಬ್ರೀಫ್ ಅಲ್ಲ, ಅದಕ್ಕೋಸ್ಕರ. ವಿ ಡೋಂಟ್ ವಾಂಟ್ ದಿಸ್ ಸೆಷನ್ ಟು ಎಕ್ಸ್ಟೆಂಡ್ ಟು 3-4 hours, ಅದಕ್ಕೋಸ್ಕರ. ಓಕೆ, ರೈಟ್. ಸೊ ಲೈಕ್ ಹಿಯರ್ ಕಾಲಮ್ 1 ಮತ್ತೆ ಕಾಲಮ್ 2 ಅನ್ನ ಮ್ಯಾಚ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಗುಡ್ ಓಲ್ಡ್ ಫ್ಯಾಷನ್ ಆಫ್ ಮ್ಯಾಚ್ ದ ಫಾಲೋವಿಂಗ್ ಮಾಡೋಣ, ವೇರ್ ವಿ ಡ್ರಾ ದ ಲೈನ್ಸ್. ಸೊ ಆನ್ಯುಪ್ಲಾಯ್ಡಿ ಅಂದ ತಕ್ಷಣ ವಾಟ್ ಡು ಯು ಮೀನ್ ಬೈ ಆನ್ಯುಪ್ಲಾಯ್ಡಿ? ಲೈಕ್ ಐ ಟೋಲ್ಡ್ ಯು, ಇನ್ಕ್ರೀಸ್ ಇನ್ ಹೋಲ್ ಸೆಟ್ ಆಫ್ ಕ್ರೋಮೋಸೋಮ್ ಆಗುತ್ತಾ? ಇಲ್ಲ. ಹೋಲ್ ಸೆಟ್ ಆಫ್ ಕ್ರೋಮೋಸೋಮ್ ಅಂದ ತಕ್ಷಣ ಅದು ಪಾಲಿಪ್ಲಾಯ್ಡಿಗೆ ಹೋಗುತ್ತೆ. ಆನ್ಯುಪ್ಲಾಯ್ಡಿ ಅಂದ್ರೆ ಏನು? ಆನ್ಯುಪ್ಲಾಯ್ಡಿ ಅಂದ್ರೆ ಲಾಸ್ ಆರ್ ಗೇನ್ ಆಫ್ 1 ಕ್ರೋಮೋಸೋಮ್ ಇನ್ ಅ ಪೇರ್ ಅಂತ ಹೇಳ್ತೀವಿ. ಅಂದ್ರೆ ಒಂದು ಪೇರಲ್ಲಿ 2 ಕ್ರೋಮೋಸೋಮ್ ಇರಬಹುದು, ಅದು ಜಾಸ್ತಿ ಇರಬೇಕು, ಅದು ಜಾಸ್ತಿ ಆಗಿ 3 ಆಗಬಹುದು, ಇಲ್ಲ ಕಮ್ಮಿಯಾಗಿ ಒಂದೇ ಆಗಬಹುದು. ಒಂದಿರೋದು ಎಲ್ಲಿ? ಎಕ್ಸ್ ಕ್ರೋಮೋಸೋಮ್ ಪೇರ್ ಅಲ್ಲಿ ದೇರ್ ಇಸ್ ಸಿಂಗಲ್ ಎಕ್ಸ್ ಕ್ರೋಮೋಸೋಮ್ ವೆನ್ ಯು ಟಾಕಿಂಗ್ ಅಬೌಟ್ ಟರ್ನರ್ ಸಿಂಡ್ರೋಮ್, ಕರೆಕ್ಟ್ ಅಲ್ವಾ? 21st ಪೇರ್ ಅಲ್ಲಿ ಆ ಕ್ರೋಮೋಸೋಮ್ ನಂಬರ್ 3 ಆಗುತ್ತೆ ಇನ್ ಡೌನ್ ಸಿಂಡ್ರೋಮ್. ಅಗೇನ್ ದ ಸೆಕ್ಸ್ ಕ್ರೋಮೋಸೋಮ್ಸ್ XXY, ನಾರ್ಮಲ್ ಆಗಿ XX ಅಥವಾ XY ಇರಬೇಕು, ಬಟ್ ಇನ್ ಕ್ಲೈನ್ಫೆಲ್ಟರ್ಸ್ ಅಗೇನ್ ಇಟ್ ಬಿಕಮ್ಸ್ XXY ಅಂತ ಹೇಳ್ತೀವಿ, ಸರಿ ಅಲ್ವಾ? ದ್ಯಾಟ್ ಇಸ್ ಕಾಲ್ಡ್ ಆನ್ಯುಪ್ಲಾಯ್ಡಿ. ಮೊನೋಪ್ಲಾಯ್ಡಿ ಅಂದ್ರೆ ಏನು? ಸಿಂಗಲ್ ಸೆಟ್ ಆಫ್ ಕ್ರೋಮೋಸೋಮ್ ಅಂದ್ರೆ N ಅಂತ ಹೇಳ್ಬಹುದು. ಡಿಪ್ಲಾಯ್ಡಿ ಅಂದ್ರೆ ಏನು? 2 sets of chromosome, that means 2N. So this is a question of KCET 2021. ಮುಂದೆ ಹೋಗೋಣ. 2016 ಅಲ್ಲಿ ಕೇಳಿರುವಂಥ ಕ್ವೆಶನ್, human male is heterozygous for autosomal genes. Okay, let's try to give a brief solution for this. So autosomal gene ಗೆ heterozygous ಆಗಿದ್ದಾನೆ, human male ಅಂತ ಇದೆ, and for B anta ide heterozygous, and they have given that he is a male. That means sex chromosome XY irutte. He is also hemizygous for hemophilic gene H anta ide. So ಈ X ಅಲ್ಲಿ basically hemophilic gene ಇದೆ ಅಂತ ಆಯ್ತು ಈ X chromosome ಮೇಲೆ. What percentage of sperms will carry small a, small b, small H, basically X affecting H ಅಂತ ಕೇಳಿರುವಂಥದ್ದು. So you have to take this as a dihybrid heterozygous condition ಅಂತ ತಗೋಬಹುದು. And then they have asked you what proportion will have this combination ಅಂತ ಕೇಳಿದ್ದಾರೆ. ಈ ಕಾಂಬಿನೇಷನ್ ಎಷ್ಟು ಪ್ರಪೋರ್ಷನ್ ಆಫ್ ಸ್ಪರ್ಮ್ ಅಲ್ಲಿ ಬರಬಹುದು ಅಂತ ಕೇಳಿದ್ದಾರೆ. ಸೊ ಫಾರ್ ದಿಸ್ ವಾಟ್ ವಿ ಆರ್ ಗೋಯಿಂಗ್ ಟು ಡೂ, ನಾವು ಫಸ್ಟ್ ಇದ್ರದ್ದು ಗೆಮೀಟ್ಸ್ ಅನ್ನ ಬರ್ಕೊಳ್ಳೋಣ. ವಾಟ್ ಆರ್ ದ ಪಾಸಿಬಿಲಿಟೀಸ್? ನಮಗೆ ಗೊತ್ತು ಡೈಹೈಬ್ರಿಡ್ ಕ್ರಾಸ್ ಮೆಂಡಲ್ ಮಾಡಿದಾಗ್ಲೂ 4 types of gametes were observed. The same is going to happen here also. What are the gametes ಅಂತ ನೋಡ್ಕೊಳ್ಳೋಣ. ಇದು ಒಂದು ಪಾಸಿಬಿಲಿಟಿ ಆಗುತ್ತೆ. ಅಂಡ್ ಇನ್ನೊಂದು ಪಾಸಿಬಿಲಿಟಿ ಏನು ಅಂತ ನೋಡ್ಕೊಳ್ಳೋಣ. ದೀಸ್ ಆರ್ ದ 4 possibilities. ಈ 4 ಪಾಸಿಬಿಲಿಟಿ ಆಗುತ್ತೆ. ಹವೆವರ್ ನಾವು ಇದನ್ನ ಮಾತ್ರ ಬರ್ದಿರೋದು. ನಾವು ವಿ ಹ್ಯಾವ್ ಟು ರೈಟ್ ಎಕ್ಸ್ ಅಂಡ್ ವೈ ಹೇಗೆ ಮೂವ್ಮೆಂಟ್ ಅನ್ನ ತೋರಿಸುತ್ತೆ ಅಂತ, ಕರೆಕ್ಟ್ ಅಲ್ವಾ? ಸೊ ಈ ಎ ಬಿ ಗೆಮೀಟ್ ಏನ್ ಫಾರ್ಮ್ ಆಗಿದೆ, ಇದ್ರ ಹತ್ರ ಒಂದ ಎಕ್ಸ್ ಇರುತ್ತೆ ಆರ್ ಇದ್ರ ಹತ್ರ ವೈ ಇರಬಹುದು, ಕರೆಕ್ಟ್ ಅಲ್ವಾ? either it can have x or it can have y. I hope ನಿಮಗೆ ಅರ್ಥ ಆಗ್ತಾ ಇದೆ. ಒಂದು ಕೆಲಸ ಮಾಡೋಣ, ಲೆಟ್ಸ್ ರೈಟ್ ಇಟ್ ಇನ್ ದಿಸ್ ಫಾರ್ಮ್ ಸೊ ದ್ಯಾಟ್ ಇಟ್ ಬಿಕಮ್ಸ್ ಈಸಿ, ನಿಮ್ಗೆ ಅರ್ಥ ಕೂಡ ಆಗುತ್ತೆ. ರೈಟ್, ಸೊ ಎ ಬಿ ಕ್ಯಾನ್ ಶೋ 2 forms ಅಗೇನ್. ಹೇಗೆ?
ಒಂದ್ರ ಹತ್ರ ABXH ಅಂತ ಇರಬಹುದು, ಇನ್ನೊಂದ್ ಹತ್ರ Y ಅಂತ ಇರಬಹುದು. ಸೇಮ್ ಗೋಸ್ ಫಾರ್ ಕ್ಯಾಪಿಟಲ್ A ಅಂಡ್ ಸ್ಮಾಲ್ b. ಈ ಪಾಸಿಬಿಲಿಟಿಯನ್ನ ನೀವು ನೋಡಬಹುದು. ಕರೆಕ್ಟ್ ಅಲ್ವಾ? ಎಸ್, ಯು ಕ್ಯಾನ್ ಸಿ ದೀಸ್ ಪಾಸಿಬಿಲಿಟೀಸ್. ನಾವು ನಿಮ್ಮ ಹತ್ರ ಕೇಳಿರೋದು ಏನು? ಸ್ಮಾಲ್ a, ಸ್ಮಾಲ್ b ಅಂಡ್ ಇದು ವಾಟ್ ವಿಲ್ ಬಿ ದ ಪರ್ಸೆಂಟೇಜ್ ಅಂತ ಕೇಳಿದ್ದಾರೆ. ಐ ಹೋಪ್ ದಿಸ್ ಇಸ್ ಕ್ಲಿಯರ್ ನೌ. ಸೊ ಇಲ್ಲಿ ಕೊಟ್ಟಿರೋಂಥ ಕಾಂಬಿನೇಷನ್ಸ್ ನೀವು ಏನು ವರ್ಕೌಟ್ ಮಾಡಿದಿರಾ ಅದ್ರ ಪ್ರಕಾರ ಇದನ್ನ ಸಾಲ್ವ್ ಮಾಡಿದ್ರೆ ವಾಟ್ ಆನ್ಸರ್ ವುಡ್ ಯು ಗೆಟ್? ಏನ್ ಆನ್ಸರ್ ಬರಬಹುದು? ಯು ಕ್ಯಾನ್ ಸಿ ಹಿಯರ್. ಇನ್ನೊಂದು ರೀತಿ ಅಥವಾ ಐ ವಿಲ್ ಡೂ ಅ ಥಿಂಗ್, ನಾನು ಇದನ್ನ ಡಿವೈಡ್ ಮಾಡ್ಕೊಂತೀನಿ. ಓಕೆ, ಇಫ್ ಐ ಡಿವೈಡ್ ಇಟ್ ಇನ್ ಟು ಅ ಬಾಕ್ಸ್, ಯು ಕ್ಯಾನ್ ಸಿ ಇಲ್ಲಿ ಬರೀ 1/4 ಆಫ್ ದ ಗೆಮೀಟ್ಸ್ ಪ್ರೊಡ್ಯೂಸ್ಡ್ ಹ್ಯಾವ್ ಸ್ಮಾಲ್ a, ಸ್ಮಾಲ್ b ಕಾಂಬಿನೇಷನ್. ಸೊ ಅದ್ರ ಪ್ರಕಾರ ನಾನು ಹೋದ್ರೆ ಹೌ ಮೆನಿ ಆಫ್ ದೆಮ್ ವಿಲ್ ಪ್ರೊಡ್ಯೂಸ್ ಸ್ಮಾಲ್ a, ಸ್ಮಾಲ್ b ಹಾಗೆ H ಕ್ಯಾರಿಂಗ್ X ಕ್ರೋಮೋಸೋಮ್ ಅಂತಾದ್ರೆ ದಿ ಆನ್ಸರ್ ಇಸ್ ಗೋಯಿಂಗ್ ಟು ಬಿ 25%. ಆಸ್ ಸಿಂಪಲ್ ಆಸ್ ದ್ಯಾಟ್. ಸೊ ಇದು 2016 ಅಲ್ಲಿ ಕೇಳಿರುವಂಥ ಕ್ವೆಶನ್. ಇನ್ನೊಂದು ಕ್ವೆಶನ್ ದಟ್ ಹ್ಯಾಸ್ ಬಿನ್ ಆಸ್ಡ್ ಇನ್ 2016. The gene for hemophilia is located on X chromosome. Hence, it is normally impossible for a hemophilic father to pass the gene to his daughter. ನೋಡಿ, X chromosome ಹೀಗಿದ್ರೆ ತಂದೆಯಿಂದ ಮಗಳಿಗೆ ಬರುವಂಥ ಚಾನ್ಸ್ ಇದೆ. ಬಿಕಾಸ್ ಡಾಟರ್ ಹ್ಯಾಸ್ 2 X ಕ್ರೋಮೋಸೋಮ್ಸ್, 1 X ರಿಸೀವ್ ಫ್ರಮ್ ಫಾದರ್, 1 ಫ್ರಮ್ ಮದರ್. ಸೊ ಇದು ಅಂತೂ ಆಗಲ್ಲ. ಕ್ಯಾರಿಯರ್ ಮದರ್ ಟು ಪಾಸ್ ದ ಜೀನ್ ಟು ಹರ್ ಡಾಟರ್, ಇದು ಕೂಡ ಪಾಸಿಬಿಲಿಟಿ ಇದೆ. ತಾಯಿ ಹತ್ರ 1 X ಕ್ರೋಮೋಸೋಮ್ ಇದ್ರೆ ಶಿ ಕ್ಯಾನ್ ಪಾಸ್ ಇಟ್ ಟು ಹರ್ ಡಾಟರ್ ಆಸ್ ವೆಲ್, ಬಿಕಾಸ್ ಡಾಟರ್ಸ್ ಹ್ಯಾವ್ 2 X ಕ್ರೋಮೋಸೋಮ್. Carrier mother to pass the gene to her son, ಇದು ಕೂಡ ಪಾಸಿಬಿಲಿಟಿ ಇದೆ. ಬಿಕಾಸ್ ಹುಡುಗರಲ್ಲಿ ಅಥವಾ ಬಾಯ್ಸ್ ಅಥವಾ ಮೇಲ್ಸ್ ಹ್ಯಾವ್ 1 X ಕ್ರೋಮೋಸೋಮ್, 1 Y. ದ X ಇಸ್ ಡೆಫಿನೆಟ್ಲಿ ಇನ್ಹೆರಿಟೆಡ್ ಫ್ರಮ್ ಮದರ್ ಓನ್ಲಿ. ಬರೀ ತಾಯಿಯಿಂದ X ಕ್ರೋಮೋಸೋಮ್ ಬರುವಂಥ ಚಾನ್ಸಸ್ ಇರೋದು. ಅಂಡ್ ದ Y ಕ್ರೋಮೋಸೋಮ್ ಇಸ್ ಕಾಂಟ್ರಿಬ್ಯೂಟೆಡ್ ಫ್ರಮ್ ದ ಫಾದರ್ ಅಂತ ಹೇಳ್ತೀವಿ. ಸೊ ಕ್ಯಾರಿಯರ್ ಮದರ್ ಟು ಪಾಸ್ ದ ಜೀನ್ ಟು ಹರ್ ಸನ್ ಇಸ್ ಎಂಟೈರ್ಲಿ ಪಾಸಿಬಲ್. ನಮ್ಮ ಹತ್ರ ಉಳಿದಿರೋದು ಒಂದೇ, that is hemophilic father to pass the gene to his son. ಇದು ಸಾಧ್ಯ ಇಲ್ಲ. ಬಿಕಾಸ್ ಫಾದರ್ ಹಿಮೋಫಿಲಿಕ್ ಇದ್ರೂ ಅವರು ಅವರ Y ಕ್ರೋಮೋಸೋಮನ್ನ ಸನ್ನಿಗೆ ಪಾಸ್ ಮಾಡ್ತಾರೆ ಹೊರತು ನಾಟ್ ದ X ಕ್ರೋಮೋಸೋಮ್. ಸೊ ಆನ್ಸರ್ ಬಿಕಮ್ಸ್ ಆಪ್ಷನ್ ಡಿ ಹಿಯರ್. 2017 ಅಲ್ಲಿ ಕೇಳಿರುವಂಥ ಪ್ರಶ್ನೆ ಅಗೇನ್ ಆನ್ ಡಿಸೀಸ್ ಇದು. ಲೆಟ್ಸ್ ಸಿ ವಾಟ್ ದ ಕ್ವೆಶನ್ ಇಸ್. ಎಕ್ಸಾಂಪಲ್ ಫಾರ್ ಆಟೋಸೋಮಲ್ ಹೈಪರ್ ಆನ್ಯುಪ್ಲಾಯ್ಡಿ ಅಂತ ಕೇಳಿದ್ದಾರೆ. ಆಟೋಸೋಮಲ್ ಹೈಪರ್ ಆನ್ಯುಪ್ಲಾಯ್ಡಿ ನೋಡಿ, ಆನ್ಯುಪ್ಲಾಯ್ಡಿ ಕ್ಯಾನ್ either ಬಿ ಡಿಕ್ರೀಸ್ ಆರ್ ಇನ್ಕ್ರೀಸ್. ಹೈಪರ್ ಅಂದ್ರೆ ದೇ ಆರ್ ಟೆಲ್ಲಿಂಗ್ ಯು ಇಟ್ ಇಸ್ ಇನ್ಕ್ರೀಸ್. ಓಕೆನಾ? ಡೌನ್ ಸಿಂಡ್ರೋಮ್ ಇಸ್ ದಿ ಆನ್ಸರ್. ಬಿಕಾಸ್ ನಮಗೆ ಗೊತ್ತು 21st ಕ್ರೋಮೋಸೋಮ್ ಇಸ್ ಅನ್ ಆಟೋಸೋಮ್ ಅಂಡ್ ಇದರಲ್ಲಿ 2 ಕ್ರೋಮೋಸೋಮ್ ಇರಬೇಕಿತ್ತು. ಬಟ್ ಡೌನ್ ಸಿಂಡ್ರೋಮ್ಸ್ ಅಲ್ಲಿ ಇಲ್ಲಿ ನಿಮಗೆ 3 ಕ್ರೋಮೋಸೋಮ್ ಕಾಣಿಸುತ್ತೆ. ಸೊ ಹೈಪರ್ ಆನ್ಯುಪ್ಲಾಯ್ಡಿ ಅಂತ ಹೇಳ್ಬೋದು. ದ ಸಫರಿಂಗ್ ಇಂಡಿವಿಜುವಲ್ ಹ್ಯಾಸ್ ಓವರ್ ಆಲ್ 47 chromosomes. So there is increase in the number of chromosome which goes well with ಈ ಹೈಪರ್ ಆನ್ಯುಪ್ಲಾಯ್ಡಿ ಅನ್ನೋ ವರ್ಡ್. ಕರೆಕ್ಟ್ ಅಲ್ವಾ? ಕ್ಲೈನ್ಫೆಲ್ಟರ್ ಅಲ್ಲಿ ಏನಾಗುತ್ತೆ? ದಿಸ್ ಇಸ್ ಆಲೋಸೋಮಲ್ ಅಥವಾ ರಿಲೇಟೆಡ್ ಟು ಸೆಕ್ಸ್ ಕ್ರೋಮೋಸೋಮ್ ವಿಚ್ ಇಸ್ ದ 23rd pair of chromosome. ಕರೆಕ್ಟ್? ಟರ್ನರ್ ಸಿಂಡ್ರೋಮ್ ಅಂತ ತಗೊಂಡ್ರೆ, ಟರ್ನರ್ ಸಿಂಡ್ರೋಮ್ ಇಸ್ ಆಲ್ಸೋ ಆಲೋಸೋಮಲ್ ಕಂಡೀಷನ್. ಇಲ್ಲಿ ದ ನಂಬರ್ ಆಫ್ ಕ್ರೋಮೋಸೋಮ್ಸ್ ರೆಡ್ಯೂಸ್ ಅಂದ್ರೆ ದ ಸಫರಿಂಗ್ ಇಂಡಿವಿಜುವಲ್ ಹ್ಯಾಸ್ ಓನ್ಲಿ 1 X ಕ್ರೋಮೋಸೋಮ್. ಹಿಮೋಫಿಲಿಯಾ ಇಸ್ ಅ ಮೆಂಡೇಲಿಯನ್ ಡಿಸಾರ್ಡರ್. ಇಲ್ಲಿ ಆನ್ಯುಪ್ಲಾಯ್ಡಿ ಪಾಲಿಪ್ಲಾಯ್ಡ್ ಕಂಡೀಷನ್ ಎಲ್ಲ ಕಾಣಿಸಲ್ಲ. ಇಟ್ ಇಸ್ ಸಿಂಪ್ಲಿ ದಟ್ ಒನ್ ಆಫ್ ದ ಜೀನ್ ಆನ್ X ಕ್ರೋಮೋಸೋಮ್ ಇಸ್ ಅಫೆಕ್ಟೆಡ್. ಓವರ್ the number of chromosomes remain 46 only. Right. So ನಮಗೆ ಕರೆಕ್ಟ್ ಆಗಿರುವಂಥ ಆನ್ಸರ್ ಆಪ್ಷನ್ ಎ. 2017 question again. In dihybrid cross, when F1 plants are self-hybridized, the ratio of segregation of yellow and green in F2 ಅಂತ ಕೇಳಿದ್ದಾರೆ. ಮಕ್ಕಳಿಗೆ ಕನ್ಫ್ಯೂಸ್ ಆಗಲಿ ಅಂತ 9:3:3:1 ಹಾಕಿರೋದು. ಬಿಕಾಸ್ ನೀವು ಏನು ಕಲ್ತಿರ್ತೀರಾ F2 ಜನರೇಷನ್ ಹ್ಯಾಸ್ ಅ ರೇಷಿಯೋ ಆಫ್ 9:3:3:1 ಅಂತ.
ಬಟ್ ಅವ್ರು ಕೇಳ್ತಾ ಇರೋದು ಏನು, ಯೆಲ್ಲೋ ಟು ಗ್ರೀನ್ ಸೆಗ್ರಿಗೇಷನ್ ಮಾತ್ರ ಕೇಳ್ತಾ ಇದ್ದಾರೆ, ರೌಂಡ್ ಅಂಡ್ ರಿಂಕಲ್ಡ್ ಬಗ್ಗೆ ಅವ್ರು ಮಾತಾಡ್ತಿಲ್ಲ. ಬಟ್ ಯು ಹ್ಯಾವ್ ಟು ರಿಮೆಂಬರ್, ನೀವು ಡೈಹೈಬ್ರಿಡ್ ಕ್ರಾಸ್ ಇದು ರೇಷಿಯೋನ ತಗೋಬೇಕಾದ್ರೆ ವೆನ್ ಯು ಟೇಕ್ ದಿಸ್ ರೇಷಿಯೋ, ವಾಟ್ ಡು ಯು ಗೆಟ್ ಓವರ್ ಆಲ್ ನಿಮಗೆ ಏನ್ ಕಾಣಿಸುತ್ತೆ, ದಟ್ ದಿಸ್ 9 ಹ್ಯಾಸ್ ರೌಂಡ್ ಹಾಗೆ ಯೆಲ್ಲೋ ಫಿನೋಟೈಪ್, ಈ 1 ಅಲ್ಲಿ ನಿಮಗೆ ರಿಂಕಲ್ಡ್ ಹಾಗೆ ಗ್ರೀನ್ ಫಿನೋಟೈಪ್. ಸೊ ಇದು ಎರಡು ಪೇರೆಂಟಲ್ ಟೈಪ್ ಆಗುತ್ತೆ. ಲೆಟ್ ಮಿ ಚೇಂಜ್ ದ ಕಲರ್. ಇಲ್ಲಿ ನಿಮಗೆ ರಿಂಕಲ್ಡ್, ಈ 3 ಏನಿದೆ ಅದು ನಿಮಗೆ ರಿಂಕಲ್ಡ್ ಯೆಲ್ಲೋ ಅಂತ ಬರಬಹುದು, ನಾನ್ ಪೇರೆಂಟಲ್ ಕಾಂಬಿನೇಷನ್ ಅಂತೀವಿ. ಅಂಡ್ ಇಲ್ಲಿ ಅಗೇನ್ ನಿಮಗೆ ರೌಂಡ್ ಹಾಗೆ ಗ್ರೀನ್ ಬರಬಹುದು, ಅಗೇನ್ ಅ ನಾನ್ ಪೇರೆಂಟಲ್ ಕಾಂಬಿನೇಷನ್. ನಿಮ್ಮ ಹತ್ರ ಏನ್ ಕೇಳಿದ್ದಾರೆ, ಯೆಲ್ಲೋ ಅಂಡ್ ಗ್ರೀನ್ ಕೇಳಿರೋದು, ಸರಿನಾ? ಓಕೆ, ಇದನ್ನ ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳ್ತೀನಿ, ನೋಡೋಣ. ಇಲ್ಲಿ ಯೆಲ್ಲೋ ನಮ್ಮ ಹತ್ರ 9 ಇದೆ, 3 ಇದೆ, ಯು ಕ್ಯಾನ್ ಸಿ ಹಿಯರ್. ಸೊ 9 ಪ್ಲಸ್ 3, ಇಲ್ಲಿ ಗ್ರೀನ್ ಎಷ್ಟಿದೆ, 3 ಪ್ಲಸ್ 1, 3 ಪ್ಲಸ್ 1 ಆಯ್ತು 4. ಸೊ ಯು ಹ್ಯಾವ್ 12:4 ಅಂತ ತಗೊಂಡ್ರೆ ದ ರೇಷಿಯೋ ಟರ್ನ್ಸ್ ಔಟ್ ಟು ಬಿ 3:1. ಕರೆಕ್ಟ್ ಅಲ್ವಾ? ಎಸ್, ದ ಸೇಮ್ ಇಸ್ ಅಪ್ಲಿಕೇಬಲ್ ಫಾರ್ ರೌಂಡ್ ಅಂಡ್ ರಿಂಕಲ್, 3:1. ಸೊ ಕರೆಕ್ಟ್ ಆಗಿರುವಂತ ಆನ್ಸರ್ ಆಪ್ಷನ್ ಬಿ ಆಗುತ್ತೆ. ಕ್ವೈಟ್ ಅ ಗುಡ್ ಕ್ವೆಶನ್. ಇನ್ನೊಂದು ಕ್ವೆಶನ್ 2017 ಅಲ್ಲೇ ಕೇಳಿರುವಂಥದ್ದು, ರಿಪ್ಲೇಸ್ಮೆಂಟ್ ಆಫ್ ವಿಚ್ ಒನ್ ಆಫ್ ದ ಫಾಲೋವಿಂಗ್ ನ್ಯೂಕ್ಲಿಯೋಟೈಡ್ಸ್ ಇನ್ ದ ಜೀನ್ ಕಾಸಸ್ ಸಿಕ್ಕಲ್ ಸೆಲ್ ಅನೀಮಿಯಾ ಅಂತ ಕೇಳಿದ್ದಾರೆ. ನಿಮ್ಮ NCERT ಅಲ್ಲಿ ಒಂದು ಚಿಕ್ಕದಾಗಿರುವಂತಹ ಡೈಗ್ರಾಮ್ ಇದೆ, ವೇರ್ ದೇ ವಿಲ್ ಶೋ ಯು ವೆನ್ ದ 6th codon ಚೇಂಜಸ್ ವಾಟ್ ಹ್ಯಾಪನ್ಸ್ ಅಂತ. ನಿಮ್ಮ ಹತ್ರ ಆ ಪರ್ಟಿಕ್ಯುಲರ್ ಇನ್ಫಾರ್ಮೇಶನ್ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲೇ ಇದೆ. ಸೊ ಯು ಕ್ಯಾನ್ ಸಾಲ್ವ್ ದಿಸ್ ಬೇಸ್ಡ್ ಆನ್ ದ್ಯಾಟ್ ಪರ್ಟಿಕ್ಯುಲರ್ ಡೈಗ್ರಾಮ್ ಏನ್ ಕೊಟ್ಟಿದ್ದಾರೆ ಅದು. ಸೊ ವೇರ್ ಇನ್ ವಾಟ್ ಇಸ್ ಹ್ಯಾಪನಿಂಗ್, ವ್ಯಾಲಿನ್ ಇಸ್ ಬೀಯಿಂಗ್ ಇಂಟ್ರೊಡ್ಯೂಸ್ಡ್ ಇನ್ಸ್ಟೆಡ್ ಆಫ್ ಗ್ಲೂಟಮಿಕ್ ಆಸಿಡ್. ಗ್ಲೂಟಮಿಕ್ ಆಸಿಡ್ ಇರಬೇಕಿತ್ತು, ಬಟ್ ಇಟ್ ಚೇಂಜಸ್ ಟು ವ್ಯಾಲಿನ್ ಅಂತ ನಮಗೆ ಗೊತ್ತು. ಕರೆಕ್ಟ್ ಅಲ್ವಾ? ಎಸ್. ನೀವು ಸಿಕ್ಕಲ್ ಸೆಲ್ ಅನೀಮಿಯಾದಲ್ಲಿ GAG ಚೇಂಜಸ್ ಟು GTG ಅಂತ ಓದಿದಿರಾ. ಸೊ ದಿ ಎಡಿನೈನ್ ನ್ಯೂಕ್ಲಿಯೋಟೈಡ್ ವಿಚ್ ಇಸ್ ಪ್ರೆಸೆಂಟ್ ಚೇಂಜಸ್ ಟು ಥೈಮಿನ್ ಅಂತ ಓದಿದಿರಾ. ಸೊ ಆನ್ಸರ್ ಇಸ್ ಗೋಯಿಂಗ್ ಟು ಬಿ ಆಪ್ಷನ್ ಎ. ನಾರ್ಮಲ್ ಆಗಿ GAG ಇರಬೇಕಿತ್ತು, in the DNA it changes to GTG. So this is our question answer option A. ಮುಂದೆ ಹೋಗೋಣ. 2016 ಅಲ್ಲಿ ಕೇಳಿರುವಂತಹ ಪ್ರಶ್ನೆ, the gene disorder phenylketonuria is an example of. ನಾನು ಹೇಳಿದೆ ಆಲ್ರೆಡಿ, ಎಕ್ಸಾಂಪಲ್ಸ್ ಅನ್ನ ಕೇಳಿರೋ ಇನ್ಸ್ಟೆನ್ಸಸ್ ತುಂಬಾ ಜಾಸ್ತಿ ಇದೆ. So this is one such question. Phenylketonuria is an example, ಇದು direct question, is an example of pleiotropy. It's an autosomal recessive disorder, but ಒಂದು ಜೀನ್ ಅಫೆಕ್ಟ್ ಆದ್ರೆ ಮಲ್ಟಿಪಲ್ ಫಿನೋಟೈಪ್ಸ್ ಅಫೆಕ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಎನ್ಸೈಮ್ ಪ್ರೊಡಕ್ಷನ್ ಅಫೆಕ್ಟ್ ಆಗ್ತಾ ಇದೆ, ಅದರಿಂದ ದ ಕ್ವಾಲಿಟಿ ಆಫ್ ಯೂರಿನ್ ಚೇಂಜ್ ಆಗುತ್ತೆ, ಮೆಲನಿನ್ ಪ್ರೊಡಕ್ಷನ್ ಅಫೆಕ್ಟ್ ಆಗುತ್ತೆ, ಮೆಂಟಲ್ ರಿಟಾರ್ಡೇಷನ್ ಅಂಡ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಇವನ್ ರೀನಲ್ ಫೇಲಿಯರ್ ಅಥವಾ ಕಿಡ್ನಿ ಫೇಲಿಯರ್ ಅಂತ ಹೇಳ್ಬಹುದು. ಸೊ ದೀಸ್ ಆರ್ ಮಲ್ಟಿಪಲ್ ಔಟ್ಕಮ್ಸ್ ಆಫ್ ಫಿನೈಲ್ಕೀಟೋನ್ಯೂರಿಯಾ. ಕ್ವೈಟ್ ಅ ಡೈರೆಕ್ಟ್ ಕ್ವೆಶನ್ ಇದು. ನೆಕ್ಸ್ಟ್ 2019 ಅಲ್ಲಿ ಕೇಳಿರುವಂತಹ ಕ್ವೆಶನ್, ಐಡೆಂಟಿಫೈ ಆಡ್ ಒನ್ ಅಮಂಗ್ ದ ಫಾಲೋವಿಂಗ್ ಡಿಸಾರ್ಡರ್. ಇದರಲ್ಲಿ ಆಡ್ ಯಾವುದು ಅಂತ ಕೇಳಿದ್ದಾರೆ. ಸೊ ಲೆಟ್ ಸಿ ವಾಟ್ ದಿ ಆಪ್ಷನ್ಸ್ ಆರ್. ಸಿಕ್ಕಲ್ ಸೆಲ್ ಅನೀಮಿಯಾ ನಮಗೆ ಆಟೋಸೋಮಲ್ ಅಂತ ಗೊತ್ತು, ಆಟೋಸೋಮಲ್ ರಿಸೆಸಿವ್ ಅಂತ ಗೊತ್ತು. ಥ್ಯಾಲಸೀಮಿಯಾ ಇಸ್ ಆಲ್ಸೋ ಆಟೋಸೋಮಲ್ ರಿಸೆಸಿವ್ ಅಂತ ನಮಗೆ ಗೊತ್ತಿದೆ. ಹಿಮೋಫಿಲಿಯಾ ಇಸ್ ಎಕ್ಸ್-ಲಿಂಕ್ಡ್ ರಿಸೆಸಿವ್ ಅಂಡ್ ಫಿನೈಲ್ಕೀಟೋನ್ಯೂರಿಯಾ ಆವಾಗಲೇ ಹೇಳಿದೆ ನಾನು ಇಸ್ ಆಟೋಸೋಮಲ್ ರಿಸೆಸಿವ್ ಅಗೇನ್. ಸೊ ಮೂರು ಒಂದೇ ತರ ಇದೆ, ಇದರಲ್ಲಿ ಒಂದೇ ಆಡ್ ಇರೋದು, and that is hemophilia which is X-linked recessive. So that becomes our answer. ನೋಡಿ, ಡಿಸಾರ್ಡರ್ಸ್ ಮೇಲೆ ತುಂಬಾ ಕ್ವೆಶನ್ಸ್ ಬಂದಿದೆ. A question on sex determination 2019 ಅಲ್ಲಿ ಕೇಳಿರೋದು. From the chromosomal complements given below, identify one which shows female heterogamety. ಫೀಮೇಲ್ ಹೆಟೆರೋಗ್ಯಾಮೆಟಿಗೆ ಒಂದೇ ಎಕ್ಸಾಂಪಲ್ ನೀವು ಕಲ್ತಿರೋದು, and that is birds as an entire group. ಹಕ್ಕಿಗಳಲ್ಲಿ, ಪಕ್ಷಿಗಳಲ್ಲಿ ನೀವು ಫೀಮೇಲ್ ಹೆಟೆರೋಗ್ಯಾಮೆಟಿಯನ್ನು ನೋಡ್ತೀರಾ, ವೆರ್ ಇನ್ ದ ಬರ್ಡ್ಸ್ ಪ್ರೊಡ್ಯೂಸ್ 2 different types of gametes ಆಲ್ ಟುಗೆದರ್. ಸೊ
ಸೊ ಇಲ್ಲಿ ಬರುವಂತಹ ಪ್ರಶ್ನೆಗೆ ಉತ್ತರ ಆಪ್ಷನ್ ಬಿ ಆಗುತ್ತೆ, ZZ ಅಂಡ್ ZW. ಇಲ್ಲಿ XX ಅಂಡ್ XY ನೀವು ಹ್ಯೂಮನ್ಸ್ ಅಲ್ಲಿ ಹಾಗೆ ಡ್ರೋಸೋಫಿಲ್ಲಾದಲ್ಲಿ ನೋಡ್ತೀರಾ. XX ಅಂಡ್ XO ನೀವು ಗ್ರಾಸ್ ಹಾಪರ್ ಅಲ್ಲಿ ನೋಡುವಂಥದ್ದು, ವೆರಿನ್ XO ಮೇಲ್ಸ್ ಅಲ್ಲಿ, XX ಫಿಮೇಲ್ಸ್ ಅಲ್ಲಿ ಕಾಣಿಸುತ್ತೆ. ರಿಮೆಂಬರ್ ಒನ್ ಥಿಂಗ್, O ಅಂದ್ರೆ ಕ್ರೋಮೋಸೋಮ್ ಅಲ್ಲ, ಇಟ್ ರೆಪ್ರೆಸೆಂಟ್ಸ್ ಆಬ್ಸೆನ್ಸ್ ಆಫ್ ಅ ಕ್ರೋಮೋಸೋಮ್. ಅಂದ್ರೆ ಒಂದೇ X ಕ್ರೋಮೋಸೋಮ್ ಇದೆ ಅಂತ ಅರ್ಥ ಇನ್ ಮೇಲ್ಸ್. XX ಹಾಗೆ XXY ಅನ್ನೋ ಕಂಡೀಷನ್ ನೀವು ಓದೇ ಇಲ್ಲ ಇನ್ ಅಟ್ ಲೀಸ್ಟ್ ಇನ್ ಟರ್ಮ್ಸ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್. ನೀವು XXY ಅನ್ನೋ ಕಂಡೀಷನ್ ಇನ್ ಮೇಲ್ಸ್ ಅಲ್ಲಿ ಓದಿರೋದು ಇನ್ ಕ್ಲೈನ್ಫೆಲ್ಟರ್ಸ್ ಸಿಂಡ್ರೋಮ್. ಓಕೆನಾ? ಸರಿ, ಈಸಿ ಕ್ವೆಶನ್ ಅಲ್ವಾ? 2019 ಅಲ್ಲಿ ಕೇಳಿರೋಂಥ ಇನ್ನೊಂದು ಕ್ವೆಶನ್. ನಾನು ಏನಂದೆ, ಆ ಪರ್ಟಿಕ್ಯುಲರ್ ಪರ್ಸೆಂಟೇಜ್ ಏನಿದೆ ಕ್ರಾಸ್ ಎ ಕ್ರಾಸ್ ಬಿದು ಅದನ್ನ ನೆನ್ಪಿಟ್ಕೊಳ್ಳಿ ಇನ್ ಲಿಂಕೇಜ್ ಅಂತ. Morgan's experiment with Drosophila when yellow-bodied, white-eyed female was crossed with brown-bodied, red-eyed male and their F1 progeny were intercrossed. What was the percentage of recombinant in F2 generation ಅಂತ ಕೇಳಿದ್ದಾರೆ. ನೋಡಿ, ಇಲ್ಲಿ ಯೆಲ್ಲೋ ಬಾಡಿ ಹಾಗೆ ವೈಟ್ ಐ ಫಿಮೇಲ್, ಸೊ ಬಾಡಿ ಕಲರ್ ಅಂಡ್ ಐ ಕಲರ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ದೇ ಆರ್ ಟಾಕಿಂಗ್ ಅಬೌಟ್ ಕ್ರಾಸ್ ಎ, ಕರೆಕ್ಟ್ ಅಲ್ವಾ? ಕ್ರಾಸ್ ಬಿ ಅಲ್ಲಿ ಐ ಕಲರ್ ಹಾಗೆ ವಿಂಗ್ ಇದು ನೇಚರ್ ಅಲ್ವಾ? that is what was considered. So they're talking about cross A. So cross A ಅಂತ ನಾನು ತಗೊಂಡ್ರೆ what would be the answer? The answer I've highlighted here already. You can see 98.7% and ಅದು ಇವರು ಪೇರೆಂಟಲ್ ಕೇಳಿರೋಂಥದ್ದು. ಸೊ ಸಾರಿ, ವಾಟ್ ವಾಸ್ ದ ಪರ್ಸೆಂಟೇಜ್ ಆಫ್ ರೀಕಾಂಬಿನೆಂಟ್ ಕೇಳಿರೋದು? ಪೇರೆಂಟಲ್ ಆದರೆ 98.7 ಆಗ್ತಿತ್ತು. The recombinants were 1.3%. So ಇದು ನಮ್ಮ ಆನ್ಸರ್ ಆಗುತ್ತೆ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವೆಶನ್ ಆಸ್ಕ್ಡ್ ಇನ್ 2019. ಸೊ ಆ ಪರ್ಸೆಂಟೇಜ್ ನೆನ್ಪಿಟ್ಕೊಳ್ಳೋದು ಇಂಪಾರ್ಟೆಂಟ್. ನೀವು ಏನು ಮಾಡಿ ಅಂದರೆ, either you remember recombinant or you remember parental percentage. ಸಪೋಸ್ ನಿಮಗೆ 98.7 ನೆನಪಿದೆ, ಮೈನಸ್ ಇಟ್ ಫ್ರಮ್ 100 ನಿಮಗೆ ರೀಕಾಂಬಿನೆಂಟ್ ಪರ್ಸೆಂಟೇಜ್ ಸಿಗುತ್ತೆ. ಎರಡು ನೆನ್ಪಿಟ್ಕೊಳ್ಬೇಕಂತಿಲ್ಲ. ಕ್ರಾಸ್ ಬಿ ಅಲ್ಲಿ ಕೂಡ ಹಾಗೆ, either remember parental ಅಥವಾ recombinant and then deduct it from 100. That is enough. KCET 2019 ಅಲ್ಲಿ ಕೇಳಿರುವಂಥ ಕ್ವೆಶನ್. In the following symbols used in human pedigree analysis, identify the symbol that denotes consanguineous marriage ಅಥವಾ ಮ್ಯಾರೇಜ್ ಬಿಟ್ವೀನ್ ಕ್ಲೋಸ್ ರಿಲೇಟಿವ್ಸ್ ಅಂತ ಇದೆ. ಕ್ಲೋಸ್ ರಿಲೇಟಿವ್ಸ್ ಆದ್ರೆ ದಿಸ್ ಇಸ್ ದ ಸಿಂಬಲ್ ದಟ್ ಇಸ್ ಯೂಸ್ಡ್. 2 lines used between male and female. So option 1 becomes our answer. Quite easy, direct question. 2023 ಅಲ್ಲಿ ಕೇಳಿರುವಂಥ ಕ್ವೆಶನ್ ನೋಡೋಣ. In one of the hybridization experiment, a homozygous dominant parent, okay, and a homozygous recessive parent are crossed for a trait. Plant shows Mendelian inheritance pattern ಅಂತ ಇದೆ. ಸೊ ಸಪೋಸ್ ಅವ್ರು ಏನ್ ಕೇಳ್ತಾ ಇದಾರೆ ಅಂತ ಹೇಳಿದ್ರೆ, ಹೋಮೋಸೈಗಸ್ ಡಾಮಿನೆಂಟ್ ಪೇರೆಂಟ್ ಅನ್ನ ಹೋಮೋಸೈಗಸ್ ರಿಸೆಸಿವ್ ಪೇರೆಂಟ್ ಜೊತೆ ಕ್ರಾಸ್ ಮಾಡಿದ್ದಾರೆ, ವಾಟ್ ಕುಡ್ ಬಿ ದ ಪಾಸಿಬಲ್ ಔಟ್ಕಮ್ ಅಂತ ಕೇಳ್ತಾ ಇದ್ದಾರೆ. ನಮಗೆ ಗೊತ್ತು ಇಂಥ ಕ್ರಾಸ್ ಮಾಡಿದ್ರೆ, ಲೆಟ್ಸ್ ಟೇಕ್ ವಾಟ್ ಮೆಂಡಲ್ ಟುಕ್, ಕ್ಯಾಪಿಟಲ್ ಟಿ ಹಾಗೆ ಸ್ಮಾಲ್ ಟಿ. ಓಕೆ, ರೈಟ್. F1 generation ಅಲ್ಲಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಅಪಿಯರ್ ಆಗುತ್ತೆ. ದ ಫಿನೋಟೈಪ್ ಇಸ್ ಗೋಯಿಂಗ್ ಟು ಬಿ ಟಾಲ್ ಅಥವಾ ಡಾಮಿನೆಂಟ್. F2 ಜನರೇಷನ್ ಅಲ್ಲಿ ಏನಾಗುತ್ತೆ, ನಿಮಗೆ ಟಾಲ್ ಕೂಡ ಸಿಗುತ್ತೆ, ಹಾಗೆ ನಿಮ್ಮ ರಿಸೆಸಿವ್ ಕ್ಯಾರೆಕ್ಟರ್ ಏನಿದೆ ಅದು ಕೂಡ ಅಪಿಯರ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಇನ್ 3:1 ರೇಷಿಯೋ. ಡಾಮಿನೆಂಟ್ ಪೇರೆಂಟ್ ಟ್ರೇಟ್ ಅಪಿಯರ್ಸ್ ಇನ್ F1 ಜನರೇಷನ್ ಅಂಡ್ ರಿಸೆಸಿವ್ ಪೇರೆಂಟ್ ಟ್ರೇಟ್ ಅಪಿಯರ್ಸ್ ಇನ್ F1 ಅಂಡ್ F2. ಇದು ತಪ್ಪಾಗುತ್ತೆ, ಬಿಕಾಸ್ ರಿಸೆಸಿವ್ F1 ಅಲ್ಲಿ ಅಪಿಯರ್ ಆಗಲ್ಲ. ಡಾಮಿನೆಂಟ್ ಪೇರೆಂಟ್ ಟ್ರೇಟ್ ಅಪಿಯರ್ಸ್ ಇನ್ F1 ಜನರೇಷನ್ ಅಂಡ್ ರಿಸೆಸಿವ್ ಅಪಿಯರ್ಸ್ ಇನ್ F2 ಜನರೇಷನ್. ಇದು ಕರೆಕ್ಟೇ, ಬಟ್ F2 ಅಲ್ಲಿ ಡಾಮಿನೆಂಟ್ ಕೂಡ ಅಪಿಯರ್ ಆಗುತ್ತೆ, ನಾಟ್ ಓನ್ಲಿ ರಿಸೆಸಿವ್. ಸೊ ಲೆಟ್ಸ್ ಸಿ ದ ನೆಕ್ಸ್ಟ್ ಸ್ಟೇಟ್ಮೆಂಟ್. Dominant parent appears in F2 generation and recessive parent only in F1 generation. ಇದು ಕೂಡ ತಪ್ಪು. ಲಾಸ್ಟ್ ಆಪ್ಷನ್ ಉಳಿದಿರೋದು, ಲೆಟ್ಸ್ ರೀಡ್ ದಟ್. ಡಾಮಿನೆಂಟ್ ಪೇರೆಂಟ್ ಟ್ರೇಟ್ ಅಪಿಯರ್ಸ್ ಇನ್ ಬೋತ್ F1 and F2, ಕರೆಕ್ಟ್. F2 ಜನರೇಷನ್ ಅಲ್ಲಿ ಕೂಡ ಟಾಲ್ ಅಪಿಯರ್ ಆಗ್ತಾ ಇದೆ, ಅಫ್ಕೋರ್ಸ್ ಇನ್ F1 ಆಸ್ ವೆಲ್. ಅಂಡ್ F2 ಜನರೇಷನ್ಸ್
ರಿಸೆಸಿವ್ ಪೇರೆಂಟ್ ಟ್ರೇಟ್ ಅಪಿಯರ್ಸ್ ಇನ್ F2 generation ಓನ್ಲಿ ಅಂತ ಇದೆ. ಸೊ ದಿಸ್ ಇಸ್ ಮೋರ್ ಸೆನ್ಸಿಬಲ್ ದ್ಯಾನ್ ಆಪ್ಷನ್ ಬಿ. ಸೊ ನಮ್ಮ ಆನ್ಸರ್ ಆಪ್ಷನ್ ಡಿ ಆಗುತ್ತೆ. 2023 ಅಲ್ಲಿ ಕೇಳಿರುವಂಥ ಕ್ವೆಶನ್ ಸ್ವಲ್ಪ ಕನ್ಫ್ಯೂಸಿಂಗ್ ಇದೆ, ಐ ಅಗ್ರಿ. ಬಟ್ ನೀವು ಕಾಮ್ ಆಗಿ ಓದಿದ್ರೆ 100% ಆನ್ಸರ್ ಮಾಡಬಹುದು. ಪ್ಯಾನಿಕ್ ಅಲ್ಲಿ, ಆಂಗ್ಸೈಟಿಯಲ್ಲಿ ಓದಿದ್ರೆ ಸ್ವಲ್ಪ ಕನ್ಫ್ಯೂಷನ್ ಕ್ರಿಯೇಟ್ ಆಗೋ ಚಾನ್ಸ್ ಇದೆ. 2021 ಅಲ್ಲಿ ಕೇಳಿರುವಂಥ ಪ್ರಶ್ನೆ, ಜಿನೋಟೈಪ್ ಆಫ್ ಅ ಹಸ್ಬೆಂಡ್ ಅಂಡ್ ಅ ವೈಫ್ ಆರ್ IA-IB and IA-IO. Among the blood types of their children, how many different genotypes and phenotypes are possible? So ನೀವು IA-IB ಅಂತ ಹಸ್ಬೆಂಡ್ ಅಲ್ಲಿ ತಗೊಂಡ್ರೆ ಡಸಂಟ್ ಮ್ಯಾಟರ್ ಹಸ್ಬೆಂಡ್ ಆರ್ ವೈಫ್, ಅಂಡ್ ಇನ್ನೊಂದು ಪೇರೆಂಟ್ ಅಲ್ಲಿ IA-IO ಇದೆ ಅಂತ ಅನ್ಕೊಳ್ಳಿ. ಜಿನೋಟೈಪ್ ಎಷ್ಟು, ಫಿನೋಟೈಪ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ತುಂಬಾ ಸಿಂಪಲ್. ಬ್ಲಡ್ ಗ್ರೂಪಿಂಗ್ ಮೇಲೆ ಕೂಡ ತುಂಬಾ ಪ್ರಶ್ನೆಗಳು ಬರುತ್ತೆ, ಇವನ್ ಇನ್ ಬೋರ್ಡ್ ಎಕ್ಸಾಮ್ಸ್, KCET ಆಗಲಿ ಅಥವಾ ಬೇರೆ ನೀಟಲ್ಲಾಗಲಿ. ಪಾಸಿಬಿಲಿಟೀಸ್ ಅನ್ನ ಬರ್ಕೊಳ್ಳೋಣ ನಾವು. ಫಸ್ಟ್ ಜಿನೋಟಿಪಿಕ್. ನಮ್ಮ ಹತ್ರ ಜಿನೋಟಿಪಿಕ್ ಪಾಸಿಬಿಲಿಟಿ ಏನೆಲ್ಲ ಇದೆ ಅಂತ ಬರ್ಕೊಳ್ಳೋಣ. ಸೊ ದೀಸ್ ಆರ್ ದ 4 ಜಿನೋಟಿಪಿಕ್ ಪಾಸಿಬಿಲಿಟೀಸ್. ಕರೆಕ್ಟ್ ಅಲ್ವಾ? ಇದರಲ್ಲಿ ಇದು 2 ಫಿನೋಟೈಪ್ ಒಂದೇ ಕೊಡುತ್ತೆ, ದಟ್ ಇಸ್ A ಬ್ಲಡ್ ಗ್ರೂಪ್. ಇದು AB ಬ್ಲಡ್ ಗ್ರೂಪ್ ಅಂಡ್ ದಿಸ್ ವಿಲ್ ಬಿಕಮ್ B. ಸೊ ದೇರ್ ಆರ್ 4 genotypes and 3 phenotypes. 4 genotypes, 3 phenotypes, and that is option number B. ಈಸಿ ಆಗಿತ್ತು. 2021 ಅಲ್ಲಿ ಕೇಳಿರುವಂಥ ಪ್ರಶ್ನೆ ಬ್ಲಡ್ ಗ್ರೂಪಿಂಗ್ ಮೇಲೆ. ವಾಟ್ ಇಸ್ ಅ ಪಾಸಿಬಲ್ ಬ್ಲಡ್ ಗ್ರೂಪ್ ಆಫ್ ಚಿಲ್ಡ್ರನ್ ಹೂಸ್ ಪೇರೆಂಟ್ ಆರ್ ಹೆಟ್ರೋಸೈಗಸ್ ಫಾರ್ AB ಬ್ಲಡ್ ಗ್ರೂಪ್? AB ಬ್ಲಡ್ ಗ್ರೂಪಿಗೆ ಹೆಟ್ರೋಸೈಗಸ್ ಆಗಿದ್ದಾರೆ. ಸೊ A ಅಂದರೆ ಹೀಗೆ ಆ್ಯಂಡ್ Bಗೆ ಹೆಟ್ರೋಸೈಗಸ್ ಆಗಿದ್ರೆ ದಿಸ್ ಇಸ್ ದ ಜಿನೋಟೈಪ್ ಅಂತ ಅನ್ಕೊಳ್ಳಿ. ಚಿಲ್ಡ್ರನ್ ಅಲ್ಲಿ ಏನ್ ಪಾಸಿಬಿಲಿಟಿ ಇದೆ ಅಂತ ನೋಡೋಣ. ರೈಟ್, ಇದು ಅಂಡ್ ರೈಟ್ IA-IB ಇಲ್ಲಿ ಹಾಕಿದ್ದೀನಿ, IA-IO ಇಲ್ಲಿ ಹಾಕಿದ್ದೀನಿ, ದೆನ್ ಅಗೇನ್ IB ಹಾಗೆ IO ಅಂಡ್ IO ಇದೆ. ಸೊ AB ಬ್ಲಡ್ ಗ್ರೂಪ್ ಪಾಸಿಬಿಲಿಟಿ ಇದೆ, A ಬ್ಲಡ್ ಗ್ರೂಪ್ ಪಾಸಿಬಿಲಿಟಿ ಇದೆ, B ಬ್ಲಡ್ ಗ್ರೂಪ್ ಪಾಸಿಬಿಲಿಟಿ ಇದೆ, O ಕೂಡ ಪಾಸಿಬಿಲಿಟಿ ಇದೆ. AB O ಆಪ್ಷನ್ B. 2021 ಅಲ್ಲಿ ಕೇಳಿರುವಂಥ ಮ್ಯಾಚ್ ದ ಫಾಲೋವಿಂಗ್ ಕ್ವೆಶನ್ ಬಂದ ತಕ್ಷಣ ಫಸ್ಟ್ ಅದನ್ನ ಸಾಲ್ವ್ ಮಾಡಿ, ಕ್ವೆಶನ್ ಪೇಪರ್ ಸ್ಕ್ಯಾನ್ ಮಾಡಿ, ಮ್ಯಾಚ್ ದ ಫಾಲೋವಿಂಗ್ ಫಸ್ಟ್ ಸಾಲ್ವ್ ಮಾಡಿ. ಈಸಿ ಇರುತ್ತೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಆಟೋಸೋಮಲ್ ಟ್ರೈಸೋಮಿ, ಅಲೋಸೋಮಲ್ ಟ್ರೈಸೋಮಿ, ಅಲೋಸೋಮಲ್ ಮೋನೋಸೋಮಿ, ಸಿಸ್ಟಿಕ್ ಫೈಬ್ರೋಸಿಸ್ ಅಂತ ಇದೆ. ಓಕೆ, ನನಗೆ ನೆನಪಾಗ್ತಾ ಇರೋದು ದಟ್ ಸಿಸ್ಟಿಕ್ ಫೈಬ್ರೋಸಿಸ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಮೆಂಡೇಲಿಯನ್ ಡಿಸಾರ್ಡರ್. ಸೊ ಫಸ್ಟ್ ಇದನ್ನ ಮ್ಯಾಚ್ ಮಾಡಿಬಿಡ್ತೀನಿ ನಾನು. ಆಟೋಸೋಮಲ್ ಟ್ರೈಸೋಮಿ ನನಗೆ ಗೊತ್ತು ದಟ್ ಟರ್ನರ್ಸ್ ಅಂಡ್ ಕ್ಲೈನ್ಫೆಲ್ಟರ್ಸ್ ಆರ್ ರಿಲೇಟೆಡ್ ಟು ಸೆಕ್ಸ್ ಕ್ರೋಮೋಸೋಮ್ ಅಥವಾ ಅಲೋಸೋಮಲ್. ಸೊ ಆಟೋಸೋಮಲ್ ಅಂದ ತಕ್ಷಣ ಇಟ್ ವಿಲ್ ಬಿ ಡೌನ್ ಸಿಂಡ್ರೋಮ್. ಕರೆಕ್ಟ್ ಅಲ್ವಾ? ಆಟೋಸೋಮಲ್ ಟ್ರೈಸೋಮಿ ಅಂದ್ರೆ ಏನು? ಆಟೋಸೋಮಲ್ ಟ್ರೈಸೋಮಿ ಅಂದ್ರೆ 2n+1. 2n+1 ಹೇಗೆ ನೆನ್ಪಿಟ್ಕೊಳ್ಳೋದು? ಟ್ರೈಸೋಮಿ ಈ 2 ಮತ್ತೆ 1 ಅನ್ನ ಪ್ಲಸ್ ಮಾಡಿ ಆಡ್ ಮಾಡಿದ್ರೆ 3 ಬರುತ್ತೆ. ಸೊ 46 ಕ್ರೋಮೋಸೋಮ್ಸ್ ಪ್ಲಸ್ 1 ಅಂದ್ರೆ 47. ಸೊ ಟ್ರೈಸೋಮಿ ಅಂದ್ರೆ ಒಂದು ಪೇರ್ ಅಲ್ಲಿ 3 ಕ್ರೋಮೋಸೋಮ್ ಇದೆ ಅಂತ ಅರ್ಥ, ವಿಚ್ ಇಸ್ 21st ಟ್ರೈಸೋಮಿ. ಅಲೋಸೋಮಲ್ ಟ್ರೈಸೋಮಿ ಕ್ಲೈನ್ಫೆಲ್ಟರ್ಸ್ ಆಗುತ್ತೆ. ಕ್ಲೈನ್ಫೆಲ್ಟರ್ಸ್ ಇಸ್ ವಾಟ್? 45 ಕ್ರೋಮೋಸೋಮ್ಸ್ ಪ್ಲಸ್ XY ಅಂತ ಅನ್ಕೊಳ್ಳಿ. ಓಕೆ, ಸಾರಿ, 44 ಕ್ರೋಮೋಸೋಮ್ಸ್ ಅಂತ ಹಾಕೋಣ, ಬಿಕಾಸ್ ಓವರ್ ಆಲ್ ನಿಮಗೆ 47 ಕ್ರೋಮೋಸೋಮ್ ಬರಬೇಕು. 44 ಪ್ಲಸ್ XY. ಸೊ ಇದು ಏನಾಗುತ್ತೆ? ಅಲೋಸೋಮಲ್ ಟ್ರೈಸೋಮಿ. ಸೆಕ್ಸ್ ಕ್ರೋಮೋಸೋಮ್ ಅಲ್ಲಿ 3 ಕ್ರೋಮೋಸೋಮ್ ಅಂತ. ಸಿಸ್ಟಿಕ್ ಫೈಬ್ರೋಸಿಸ್ ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ. ಅಲೋಸೋಮಲ್ ಮೋನೋಸೋಮಿಗೆ ಉಳಿದಿರೋದು ಒಂದೇ, ದಟ್ ಇಸ್ ಟರ್ನರ್ ಸಿಂಡ್ರೋಮ್. ಟರ್ನರ್ ಸಿಂಡ್ರೋಮ್ ಅಲ್ಲಿ ಏನಾಗುತ್ತೆ? 2n-1. 2 - 1 ಅಂದ್ರೆ 1 ಅಲ್ವಾ? ಸೊ ಇಟ್ ಟರ್ನ್ಸ್ ಔಟ್ ಟು ಬಿ ಮೋನೋ 1 ಮೋನೋಸೋಮಿ ಆಯ್ತು. ಇದರಲ್ಲಿ ಸಫರ್ ಆಗಿರುವಂತ ಇಂಡಿವಿಜುವಲ್ ಹತ್ರ 45 ಕ್ರೋಮೋಸೋಮ್ ಇರುತ್ತೆ, 46 ಅಲ್ಲ, ನಾಟ್ 46 ಕ್ರೋಮೋಸೋಮ್. ಓಕೆ,
ನಾವು ಯು ಕ್ಯಾನ್ ಮ್ಯಾಚ್. ಇದು ಆದ ನಂತರ ಆನ್ಸರ್ ಯಾವುದು ಅಂತ ನೀವೇ ಹುಡ್ಕೊಬಹುದು. 2021 ಅಲ್ಲಿ ಕೇಳಿರುವಂತಹ ಇನ್ನೊಂದು ಪ್ರಶ್ನೆ, ವಿಚ್ ಅಮಂಗ್ ದ ಫಾಲೋವಿಂಗ್ ಕ್ಯಾರೆಕ್ಟರ್ ಸೆಲೆಕ್ಟೆಡ್ ಬೈ ಮೆಂಡಲ್ ಇನ್ ಅ ಪೀ ಪ್ಲಾಂಟ್ ಇಸ್ ಅ ರಿಸೆಸಿವ್ ಕ್ಯಾರೆಕ್ಟರ್. ಅದೇ ಹೇಳಿದ್ನಲ್ವಾ, ಯು ಹ್ಯಾವ್ ಟು ರಿಮೆಂಬರ್ ವಿಚ್ ಟ್ರೇಟ್ ಇಸ್ ರಿಸೆಸಿವ್ ಅಂಡ್ ವಾಟ್ ಇಸ್ ಡಾಮಿನೆಂಟ್. ಇನ್ಫ್ಲೇಟೆಡ್ ಅಥವಾ ಫುಲ್ ಪಾಡ್ ಅಂತ ಇದೆ, ಗ್ರೀನ್ ಪಾಡ್ ಕಲರ್, ವೈಟ್ ಫ್ಲವರ್, ಹಾಗೆ ಆಕ್ಸಿಲರಿ ಫ್ಲವರ್. ವೈಟ್ ಫ್ಲವರ್ ಇಸ್ ರಿಸೆಸಿವ್. ಇದರ ಡಾಮಿನೆಂಟ್ ಕ್ಯಾರೆಕ್ಟರ್ ಏನಿತ್ತು, ವೈಲೆಟ್ ಫ್ಲವರ್. ಸೊ ನಮ್ಮ ಆನ್ಸರ್ ಆಪ್ಷನ್ ಸಿ ಆಗುತ್ತೆ. ಮಿಕ್ಕಿರುವಂತಹ ಎ ಬಿ ಡಿ ಆಲ್ ಆರ್ ಡಾಮಿನೆಂಟ್ ಕ್ಯಾರೆಕ್ಟರ್ಸ್. 2022 ಅಲ್ಲಿ ಕೇಳಿರುವಂತಹ ಅಗೇನ್ ಆನ್ ಸೆಕ್ಸ್ ಡಿಟರ್ಮಿನೇಷನ್ ಈ ಪ್ರಶ್ನೆ, ಎಕ್ಸ್ ಓ ಟೈಪ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್ and XY type of sex determination are the example of ಅಂತ ಕೇಳಿದ್ದಾರೆ. ನಮಗೆ ಗೊತ್ತು XO type is seen in males in Drosophila, so they produce two different types of gametes. XY is seen in again males in humans ಅಥವಾ humans ಅಥವಾ Drosophila. XO type in grasshopper, I think Drosophila ಹೇಳಿದೆ, grasshopper. ಸೊ ಇಲ್ಲಿ XY ಮೇಲ್ಸ್ ಅಲ್ಲಿ ಇದ್ರೆ ದೇ ಅಗೇನ್ ಪ್ರೊಡ್ಯೂಸ್ ಟೂ ಡಿಫ್ರೆಂಟ್ ಟೈಪ್ಸ್ ಆಫ್ ಗೆಮೀಟ್ಸ್ ಆಲ್ ಟುಗೆದರ್. ಸೊ ಇದೇನಾಗುತ್ತೆ, ಮೇಲ್ ಹೆಟಿರೋ ಗ್ಯಾಮೆಟಿ ಆಗುತ್ತೆ, ಬಿಕಾಸ್ ಮೇಲ್ಸ್ ಆರ್ ಪ್ರೊಡ್ಯೂಸಿಂಗ್ ಟೂ ಡಿಫ್ರೆಂಟ್ ಟೈಪ್ಸ್ ಆಫ್ ಗೆಮೀಟ್ಸ್. ಈಸಿ ಆಗಿತ್ತಲ್ವಾ? ಎಸ್. ಎಕ್ಸಾಂಪಲ್ ಫಾರ್ ನಾನ್ ಮೆಂಡೇಲಿಯನ್ ಡಿಸಾರ್ಡರ್. ನಾನ್ ಮೆಂಡೇಲಿಯನ್ ಡಿಸಾರ್ಡರ್ ಅಂದ್ರೆ ಏನು, ಕ್ರೋಮೋಸೋಮಲ್ ಡಿಸಾರ್ಡರ್ ಅಂತ ಹೇಳಬಹುದು. ಇದಕ್ಕೆ ಎಕ್ಸಾಂಪಲ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಈ 4 ಆಪ್ಷನ್ ನೋಡಿದ್ರೆ ಅದು ಒಂದೇ ಇರೋದು, ವಿಚ್ ಇಸ್ ಡೌನ್ ಸಿಂಡ್ರೋಮ್. ಸೊ ನಮ್ಮ ಆನ್ಸರ್ ಬಿಕಮ್ಸ್ ಆಪ್ಷನ್ ಡಿ. ದಿಸ್ ವಾಸ್ ಆಲ್ಸೋ ಕ್ವೈಟ್ ಈಸಿ. 2022 ಅಲ್ಲಿ ಗೈನೆಕೋಮ್ಯಾಸ್ಟಿಯಾ ಅಂದ್ರೆ ಡೆವಲಪ್ಮೆಂಟ್ ಆಫ್ ದ ಬ್ರೆಸ್ಟ್ ಟಿಶ್ಯೂ ಇನ್ ಮೇಲ್ಸ್ is called as gynecomastia. And when will that happen? When they have extra X chromosome. ಆ ಎಕ್ಸ್ಟ್ರಾ ಎಕ್ಸ್ ಕ್ರೋಮೋಸೋಮ್ ಇಂದಾಗಿ ಫೀಮೇಲ್ ಹಾರ್ಮೋನ್ಸ್ ಬಾಡಿಯಲ್ಲಿ ಜಾಸ್ತಿ ಆಗಿ ನಾರ್ಮಲಿ ದ ಬ್ರೆಸ್ಟ್ ಟಿಶ್ಯೂಸ್ ಆರ್ ಅಂಡರ್ ಡೆವಲಪ್ಡ್ ಇನ್ ಮೇಲ್. ಇದು ಡೆವಲಪ್ಮೆಂಟ್ ಅನ್ನ ತೋರಿಸುತ್ತೆ. ಸೊ ದಿಸ್ ಇಸ್ ಅ ಸಿಂಪ್ಟಮ್ ಆಫ್ ವಾಟ್, ಎಕ್ಸ್ಟ್ರಾ ಎಕ್ಸ್ ಎಲ್ಲಿ ಬರೋದು, ಕ್ಲೈನ್ಫೆಲ್ಟರ್ಸ್ ಅಲ್ಲಿ. ಟರ್ನರ್ಸ್ ಅಲ್ಲಿ ಒಂದು ಎಕ್ಸ್ ಕ್ರೋಮೋಸೋಮ್ ಕಮ್ಮಿ ಇದೆ, ಅದಕ್ಕೆ ಇಂಥ ಇಂಡಿವಿಜುವಲ್ಸ್ ಅನ್ನ ಸ್ಟೆರೈಲ್ ಫೀಮೇಲ್ಸ್ ಅಂತ ಕರಿತೀವಿ. ಅಂಡ್ ಕ್ಲೈನ್ಫೆಲ್ಟರ್ಸ್ ಅಲ್ಲಿ ಅಫೆಕ್ಟೆಡ್ ಮೇಲ್ಸ್ ಅಂತ ಕರಿತೀವಿ, ಬಿಕಾಸ್ ದೇ ಹ್ಯಾವ್ ವೈ ಕ್ರೋಮೋಸೋಮ್. ಕ್ರೈಡೋ ಚಾಟ್ ಸಿಂಡ್ರೋಮ್ ನೀವು ಓದಿಲ್ಲ, ಇಟ್ ಇಸ್ ಕಾಸ್ಡ್ ಬೈ ಅನ್ ಎಫೆಕ್ಟ್ ಆನ್ ದ 5th ಕ್ರೋಮೋಸೋಮ್. ಬಟ್ ಹವೆವರ್ ನೀವು ಇದನ್ನ ಓದಿಲ್ಲ, ಸೊ ಇದ್ರ ಬಗ್ಗೆ ಏನು ಮಾತಾಡೋದು ಬೇಡ ಆಸ್ ಸಚ್. ಅಗೇನ್ ಸಿಂಬಲ್ ಮೇಲೆ ಕ್ವೆಶನ್, ಅಫೆಕ್ಟೆಡ್ ಮೇಲ್ ಅಂತ ಕೇಳಿದ್ದಾರೆ. ತುಂಬಾ ಈಸಿ ಅಂಡ್ ಆಪ್ಷನ್ ಎ ಆಗುತ್ತೆ. ಕರೆಕ್ಟ್ ಅಲ್ವಾ? ಎಸ್. 2016 ಅಲ್ಲಿ ಪೆಡಿಗ್ರಿ ಚಾರ್ಟ್ ಕೇಳಿದ್ದಾರೆ. ಫ್ರಮ್ ದ ಫಾಲೋವಿಂಗ್ ಪೆಡಿಗ್ರಿ ಚಾರ್ಟ್, ಓಕೆ, ಒನ್ ಕ್ಯಾನ್ ಮೇಕ್ ಅನ್ ಅನಾಲಿಸಿಸ್ ದ್ಯಾಟ್ ಅಂತ ಕೇಳಿದ್ದಾರೆ. ನೋಡಿ, ಪೆಡಿಗ್ರಿ ಚಾರ್ಟ್ ಅಲ್ಲಿ ಒಂದು ಹಿಂಟ್ ಅನ್ನ ನಿಮ್ಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ, ಅದು ಏನು ಹೇಳ್ತೀನಿ. ಇನ್ ಕೇಸ್ ದ ಪೇರೆಂಟ್ಸ್ ಆರ್ ನಾಟ್ ಅಫೆಕ್ಟೆಡ್ ಬಟ್ ದ ಚೈಲ್ಡ್ ಇಸ್ ಅಫೆಕ್ಟೆಡ್, ಅದು ಫಸ್ಟ್ ಜನರೇಷನ್ ಅಲ್ಲಿ ಇರಬಹುದು, ಸೆಕೆಂಡ್ ಅಥವಾ ಥರ್ಡ್, ಎಲ್ಲಾದ್ರೂ ಬಚ್ಚಿಟ್ಕೊಳ್ಬಹುದು. ಇದು ಪೇರೆಂಟ್ ಅಫೆಕ್ಟೆಡ್ ಇಲ್ಲ, ಬಟ್ ಆಲ್ ಆಫ್ ಅ ಸಡನ್ ಮಗುವಲ್ಲಿ ಅಥವಾ ಪ್ರಾಜನಿಯಲ್ಲಿ ಎಫೆಕ್ಟ್ ಕಾಣಿಸ್ತಾ ಇದೆ, ದೆನ್ ಇಟ್ ಇಸ್ ಡೆಫಿನೆಟ್ಲಿ ರಿಸೆಸಿವ್. ಇದನ್ನ ನೆನ್ಪಿಟ್ಕೊಳ್ಳಿ, ಇಟ್ ಇಸ್ ಡೆಫಿನೆಟ್ಲಿ ರಿಸೆಸಿವ್. ಆಟೋಸೋಮಲ್ ಅಲ್ಲ, ಆಲೋಸೋಮಲ್ ಅಂದ್ರೆ ಸೆಕ್ಸ್ ಲಿಂಕ್ಡ್, ಅದು ನೀವು ಹುಡುಕ್ಬೇಕು. ಅದನ್ನ ಹೇಗೆ ಹುಡುಕೋದು ಅಂತ ನೋಡೋಣ. ಯು ಕ್ಯಾನ್ ಸಿ ಹಿಯರ್, ಇಲ್ಲಿ ಯಾರು ಎಫೆಕ್ಟ್ ಆಗಿದ್ದಾರೆ ಅಂತ ನಮಗೆ ಕರೆಕ್ಟ್ ಆಗಿ ಗೊತ್ತಾಗ್ತಿಲ್ಲ, ಬಿಕಾಸ್ ಇಟ್ಸ್ ಅ ರಿಸೆಸಿವ್ ಕ್ಯಾರೆಕ್ಟರ್. ಹವೆವರ್ ಇಲ್ಲಿ ಮಗ ಎಫೆಕ್ಟ್ ಆಗಿದ್ದಾನೆ, ಕರೆಕ್ಟ್ ಅಲ್ವಾ? ದಿಸ್ ಸನ್ ಇಸ್ ಅ ಕ್ಯಾರಿಯರ್ ಅಂತ ಅನ್ಕೊಳ್ಳಿ. ದಿಸ್ ಸನ್ ಇಸ್ ಅ ಕ್ಯಾರಿಯರ್. ಹಿ ಮ್ಯಾರೀಸ್ ಎನ್ ಅಫೆಕ್ಟೆಡ್ ಇಂಡಿವಿಜುವಲ್, that is basically the daughter ಅಂತ ಅನ್ಕೊಳ್ಳಿ. that is basically daughter of some, of course, ಹೊರಗಡೆಯಿಂದ. ಸೊ ಇವನ್ ಮದುವೆ ಆಗಿರೋದು ಅಫೆಕ್ಟೆಡ್ ಫಿಮೇಲ್ ಅಂತ ಅನ್ಕೊಳ್ಳಿ. then the disease is expressed in the female ಅಂತ ಕೊಟ್ಟಿದ್ದಾರೆ, ಕರೆಕ್ಟ್ ಅಲ್ವಾ? ಸೊ ಮೇಲ್ಸ್ ಕ್ಯಾನ್ ಬಿ ಕ್ಯಾರಿಯರ್ಸ್ ಅಂತ ಕೊಟ್ಟಿದ್ದಾರೆ, ರೈಟ್? ಫಿಮೇಲ್ಸ್ ಕೂಡ ಎಫೆಕ್ಟ್ ಆಗಬಹುದು ಅಂತ ಕೊಟ್ಟಿದ್ದಾರೆ. In case it is, let us say, X-linked disorder,
ಆ್ಯಂಡ್ ಇಲ್ಲಿ ಫಿಮೇಲ್ ಅಫೆಕ್ಟ್ ಆಗಿದ್ದಾಳೆ, ಇದು ಆಗಿದ್ರೆ ಇದು ನಿಮಗೆ ಡೌಟ್ ಬರುತ್ತೆ. ಫಿಮೇಲ್ ಕೂಡ ಅಫೆಕ್ಟ್ ಆಗಿದ್ದಾಳೆ, ಮೇಲ್ ಕೂಡ ಅಫೆಕ್ಟ್ ಆಗಿದೆ, ಕುಡ್ ಬಿ ಎಕ್ಸ್ ಲಿಂಕ್ಡ್ ಅಂತ. ಇಲ್ಲೇನಾಗುತ್ತೆ ಹೇಳಿ, ಇನ್ ದ್ಯಾಟ್ ಕೇಸ್ ರಿಮೆಂಬರ್, ಇನ್ ದ್ಯಾಟ್ ಕೇಸ್ ಏನಾಗ್ತಿತ್ತು, ಈ ಮೇಲ್ ಕೂಡ ಅಫೆಕ್ಟ್ ಆಗ್ತಾ ಇದ್ದ, ಇದು ಶೇಡ್ ಮಾಡಬೇಕಾಗ್ತಿತ್ತು ಬಿಕಾಸ್ ಫಿಮೇಲ್ ಹಿಯರ್ ಹ್ಯಾಸ್ ಬೋತ್ ಎಕ್ಸ್ ಅಫೆಕ್ಟೆಡ್. ಬಟ್ ಅವರು ಅಫೆಕ್ಟೆಡ್ ಇಲ್ಲ ಅಂತ ಹಾಕಿದ್ದಾರೆ, ಪ್ಲಸ್ ಈ ಫಿಮೇಲ್ ಅಫೆಕ್ಟ್ ಆಗಿದ್ದಾಳೆ ಅಂತ ಹಾಕಿದ್ದಾರೆ. ಓಕೆ, ಇದು ಪಾಸಿಬಿಲಿಟಿ ಇದೆ. ಬಟ್ ಈ ಫಿಮೇಲ್ ಕೂಡ ಅಫೆಕ್ಟ್ ಆಗ್ತಾ ಇದ್ಲು ಬಿಕಾಸ್ ನಾರ್ಮಲ್ ಎಕ್ಸ್ ಕ್ರೋಮೋಸೋಮೇ ಇಲ್ಲ, ಎಲ್ಲ ಎಕ್ಸ್ ಕ್ರೋಮೋಸೋಮ್ ಅಫೆಕ್ಟ್ ಆಗಿದೆ. ತಂದೆಯಲ್ಲಿರುವಂಥ ಒಂದು ಎಕ್ಸ್ ಅಫೆಕ್ಟ್ ಆಗಿದೆ, ತಾಯಿಯಲ್ಲಿರುವಂಥ 2 ಎಕ್ಸ್ ಅಫೆಕ್ಟ್ ಆಗಿದೆ. ಹಾಗಾದ್ರೆ ಈ 3 ಮಕ್ಕಳಿಗೂ ಕೂಡ ಆ ಡಿಸೀಸ್ ಬರಬೇಕಿತ್ತು ಇಫ್ ಇಟ್ ವಾಸ್ ಸೆಕ್ಸ್ ಲಿಂಕ್ಡ್, ಬಟ್ ಬಂದಿಲ್ಲ. ಇಟ್ ಈಸ್ ನಾಟ್ ದಿಸ್ ಕೇಸ್. ಇಲ್ಲಿ ಇಬ್ಬರಿಗೆ ಅಫೆಕ್ಟ್ ಆಗಿಲ್ಲ. ದ್ಯಾಟ್ ಮೀನ್ಸ್ ಇಟ್ ಈಸ್ ಮೋಸ್ಟ್ ಲೈಕ್ಲಿ ಆಟೋಸೋಮಲ್ ರಿಸೆಸಿವ್ ಟ್ರೇಟ್. ಹೇಗಂತೀರಾ, ಇವನು ಪಾಪ ಕ್ಯಾರಿಯರ್, ಸ್ಮಾಲ್ ಎ ಇಸ್ ಅಫೆಕ್ಟೆಡ್ ಅಂತ ಅನ್ಕೊಳ್ಳಿ, ಮದುವೆ ಆಗ್ತಾನೆ ವೇರ್ ದ ಲೇಡಿ ಇಸ್ ಅಫೆಕ್ಟೆಡ್ ಬೈ ದ ಡಿಸೀಸ್, ದಟ್ ಮೀನ್ಸ್ ಶಿ ಇಸ್ ಹೋಮೋಸೈಗಸ್ ರಿಸೆಸಿವ್. ಇವ್ರಿಗೆ ಹುಟ್ಟಿರುವಂಥ ಫಸ್ಟ್ ಮಗು ಏನಿದೆ, ಬೈ ಚಾನ್ಸ್ 2 ರಿಸೆಸಿವ್ ಅಲೀಲ್ಸ್ ಬಂದ್ಬಿಡುತ್ತೆ, ಶಿ ಇಸ್ ಅಫೆಕ್ಟೆಡ್. This girl survives because she has inherited a dominant normal allele, so she is surviving. ಈ ಲಾಸ್ಟ್ ಅಲ್ಲಿ ಯೂನಿಕ್ ಕೂಡ ಮಗಂಗೆ ಒಂದು ನಾರ್ಮಲ್ ಎ ಬಂದು ಒಂದು ಅಫೆಕ್ಟೆಡ್ ಎ ತಾಯಿಯಿಂದ ಬರ್ತಾ ಇದೆ. ಸೊ ದೇ ಬೋತ್ ಆರ್ ನಾಟ್ ಅಫೆಕ್ಟೆಡ್, ಓನ್ಲಿ 1 ಚೈಲ್ಡ್ ಇಸ್ ಅಫೆಕ್ಟೆಡ್. ಸೊ ಆಪ್ಷನ್ ಬಿ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಮುಂದೆ ಹೋಗೋಣ. 2020, in an organism, mutation in a single gene exhibits multiple phenotypic expression. Single gene, multiple phenotype, ಹೇಳಿದ ತಕ್ಷಣ ಪ್ಲಿಯೋಟ್ರೋಪಿ. ಪಾಲಿಜೀನ್, ಮೆನಿ ಜೀನ್, 1 ಕ್ಯಾರೆಕ್ಟರ್ ಅಫೆಕ್ಟೆಡ್. ಎ ಈಸಿ. 2020. ಓಕೆ, ಸ್ವಲ್ಪ ಕ್ಯಾಲ್ಕುಲೇಷನ್ ಬೇಕಿಲ್ಲಿ. Pure breeding pea plant with round yellow seed was crossed with pea plant having wrinkled green seed. Okay, ಪ್ಯೂರ್ ಬ್ರೀಡಿಂಗ್ ಪೀ ಪ್ಲಾಂಟ್ ಅಂತ ಕೊಟ್ಟಿದ್ದಾರೆ. ಪ್ಯೂರ್ ಬ್ರೀಡಿಂಗ್ ಅಂದ್ರೆ ಹೋಮೋಸೈಗಸ್, ಕ್ರಾಸ್ಡ್ ವಿತ್ ಪೀ ಪ್ಲಾಂಟ್ ಹ್ಯಾವಿಂಗ್ ರಿಂಕಲ್ಡ್ ಗ್ರೀನ್. ರಿಂಕಲ್ಡ್ ಗ್ರೀನ್ ಪ್ಯೂರ್ ಅಂತ ಕೊಡ್ಬೇಕಂತಿಲ್ಲ, ಬಿಕಾಸ್ ರಿಂಕಲ್ಡ್ ಗ್ರೀನ್ ಇದೆ ಅಂದ್ರೆ ಹೋಮೋಸೈಗಸ್ ಅಂತಾನೆ ಅರ್ಥ. ರಿಸೆಸಿವ್ ಕ್ಯಾರೆಕ್ಟರ್ಸ್ ಎಕ್ಸ್ಪ್ರೆಸ್ ಓನ್ಲಿ ಇನ್ ಹೋಮೋಸೈಗಸ್ ಕಂಡೀಷನ್. ಆನ್ ಸೆಲ್ಫಿಂಗ್ ಆಫ್ F1 hybrid of this cross, 64 progenies were obtained in F2 generation. ಸರಿ, F2 ಅಲ್ಲಿ 64 ಪ್ರಾಜನೀಸ್ ಅಂತ ಹೇಳ್ತಾ ಇದ್ದಾರೆ. ಫೈಂಡ್ ಔಟ್ ದ ನಂಬರ್ ಆಫ್ F2 ಪ್ರಾಜನಿ ಶೋಯಿಂಗ್ ನಾನ್ ಪೇರೆಂಟಲ್ ಕ್ಯಾರೆಕ್ಟರ್ಸ್ ಅಂತ ಕೇಳ್ತಾ ಇದ್ದಾರೆ. ನಾನ್ ಪೇರೆಂಟಲ್ ಕ್ಯಾರೆಕ್ಟರ್ಸ್ ಡೈಹೈಬ್ರಿಡ್ ಕ್ರಾಸ್ ಪ್ರಕಾರ 9:3:3:1 ಅಲ್ಲಿ ಇದು ನಾನ್ ಪೇರೆಂಟಲ್ ಇದ್ದಿರುವಂಥದ್ದು. ಕರೆಕ್ಟ್ ಅಲ್ಲ? ದಿಸ್ ವಾಸ್ ನಾನ್ ಪೇರೆಂಟಲ್. ಅಂದ್ರೆ 16 ಯು ಕ್ಯಾನ್ ಆಡ್ 3 + 3 6 ವರ್ ನಾನ್ ಪೇರೆಂಟಲ್. 64 ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕು. ಸಿಂಪಲ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಷ್ಟೇ. ಓಕೆ, ಇಫ್ ಯು ಹ್ಯಾವ್ ಸಾಲ್ವ್ ದಿಸ್ ಕ್ವೆಶನ್ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್. ಇದು ಕೂಡ ಹಾಕ್ತೀನಿ ನಾನು. 64 × 6 ಡಿವೈಡೆಡ್ ಬೈ 16. ಇಷ್ಟನ್ನ ಸಾಲ್ವ್ ನೀವು ಮಾಡಬಹುದು ಈಸಿಲಿ. ನಾನ್ ಪೇರೆಂಟಲ್ ಕೇಳ್ತಾ ಇದ್ದಾರೆ ಅಷ್ಟೇ. ಹಿಂಟ್ ಆಲ್ರೆಡಿ ಕೊಟ್ಟಾಗಿದೆ. ಇದನ್ನ ಸಾಲ್ವ್ ಮಾಡಿ ಕಮೆಂಟ್ಸ್ ಅಲ್ಲಿ ನಿಮ್ಮ ಆನ್ಸರ್ ಅನ್ನ ಹಾಕಿ. ಲೆಟ್ ಮಿ ನೋ ವಾಟ್ ದ ಕ್ವೆಶನ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಇಸ್. ಮುಂದೆ ಹೋಗೋಣ. 2020 ಅಲ್ಲಿ ಅಗೇನ್ ಕೇಳಿರುವಂತಹ ಒಂದು ಪ್ರಶ್ನೆ ಆನ್ ಬ್ಲಡ್ ಗ್ರೂಪ್. ಬ್ಲಡ್ ಗ್ರೂಪ್ ಎ ಮ್ಯಾರೀಸ್ ಅ ವುಮನ್ ಹ್ಯಾವಿಂಗ್ ಬ್ಲಡ್ ಗ್ರೂಪ್ ಬಿ. ಓಕೆ, ದ ಮ್ಯಾಕ್ಸಿಮಮ್ ಪಾಸಿಬಲ್ ಬ್ಲಡ್ ಗ್ರೂಪ್ಸ್ ಅಮಂಗ್ ದೇರ್ ಪ್ರಾಜನಿ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಮ್ಯಾನ್ ಹ್ಯಾಸ್ ಬ್ಲಡ್ ಗ್ರೂಪ್ ಎ, ಅವನು ಹೆಟ್ರೋಸೈಗಸ್ ಇರಬಹುದು. ವುಮೆನ್ ಹ್ಯಾಸ್ ಬಿ, ಹೆಟ್ರೋಸೈಗಸ್ ಇರಬಹುದು. ಬಿಕಾಸ್ ದೇ ಆರ್ ಆಸ್ಕಿಂಗ್ ಮ್ಯಾಕ್ಸಿಮಮ್ ಪಾಸಿಬಲ್ ಅಂತ ಕೇಳ್ತಾ ಇದ್ದಾರೆ, ಅದಕ್ಕೋಸ್ಕರ ನಾವು ಹೆಟ್ರೋಸೈಗಸ್ ತಗೊಂತಾ ಇರೋದು. ಮಿನಿಮಮ್ ಆದ್ರೆ ನಾವು ಹೋಮೋಸೈಗಸ್ ತಗೊಳ್ಬೇಕಾಗ್ತಿತ್ತು. ಸೊ ಇಲ್ಲಿ ದಿಸ್ ವಿ ಹ್ಯಾವ್ ಆಲ್ರೆಡಿ ವರ್ಕ್ಡ್ ಔಟ್. ಈ 4 ಬ್ಲಡ್ ಗ್ರೂಪ್ ಸಿಗುತ್ತೆ. 4 ಬ್ಲಡ್ ಗ್ರೂಪ್ ಸಿಗುತ್ತೆ. ಎ ಬಿ ಅಂಡ್ ಓ. ಇದು 4 ಸಿಗೋ ಪಾಸಿಬಿಲಿಟಿ ಇದೆ. Which of the following characters was not studied by Mendel in his pea plant experiment? ಯಾವ ಕ್ಯಾರೆಕ್ಟರ್ನ ಮೆಂಡಲ್ ಓದಿಲ್ಲ. ಇದು ತುಂಬಾ ಈಸಿ. ಸ್ಟೆಮ್ ಹೈಟ್, ಪಾಟ್ ಶೇಪ್, ಸೀಡ್ ಶೇಪ್ ಎಲ್ಲಾನು ಓದಿದ್ದಾರೆ. ಈ ಲೀಫ್ ಇದು ಶೇಪ್ ಅವರು
ಓದಿಲ್ಲ. he hasn't studied leaf shape at all. ಡೈರೆಕ್ಟ್ ಕ್ವೆಶನ್, ಈಸಿ ಕ್ವೆಶನ್, 15 ಸೆಕೆಂಡ್ ಮ್ಯಾಕ್ಸಿಮಮ್ ಆನ್ಸರ್ ಮಾಡಬೇಕು. 2018, choose the possible genotypes responsible for lightest skin color. ಸ್ಕಿನ್ ಕಲರ್ ಲೈಟೆಸ್ಟ್ ಇರಬೇಕಾದ್ರೆ, ಸ್ಕಿನ್ ಕಲರ್ ಅಂದ್ರೆ ಪಾಲಿಜೆನಿಕ್ ಇನ್ಹೆರಿಟೆನ್ಸ್, ಎಷ್ಟು ಡಾಮಿನೆಂಟ್ ಅಲೀಲ್ಸ್ ಜಾಸ್ತಿ ಇರುತ್ತೆ ಅಷ್ಟು ಸ್ಕಿನ್ ಕಲರ್ ಡಾರ್ಕ್ ಆಗುತ್ತೆ, ಎಷ್ಟು ಕಮ್ಮಿ ಇರುತ್ತೆ ಅಷ್ಟು ಲೈಟ್ ಆಗುತ್ತೆ. ಲೈಟೆಸ್ಟ್ ಅಂತ ಹೇಳಿದ್ರೆ ಎಲ್ಲಾನು ರಿಸೆಸಿವ್ ಇರಬೇಕು. ಇನ್ ಹೋಮೋಸೈಗಸ್ ಕಂಡೀಷನ್ ಇದು ನೋಡುವಂಥ ಜಿನೋಟೈಪ್. ಇಂಥವರನ್ನ ನೀವು ಸ್ವಲ್ಪ ಐಸ್ಲ್ಯಾಂಡ್ ಆ ಕಡೆ ನೋಡ್ತೀರಾ, ಕೂದಲು ಬೆಳ್ಳಗಿರುತ್ತೆ, ಐಬ್ರೋಸ್ ಎಲ್ಲಾನು ಬೆಳ್ಳಗೆ. ಸೊ ಮೆಲನಿನ್ ಪ್ರೊಡಕ್ಷನ್ ಈಸ್ ನಾಟ್ ಝೀರೋ ಅಂತ ಹೇಳಲ್ಲ, ಬಟ್ ವೆರಿ 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 ಲೆಸ್. ನೆಕ್ಸ್ಟ್ 2018 ಅಲ್ಲಿ ಕೇಳಿರುವಂತಹ ಇನ್ನೊಂದು ಪ್ರಶ್ನೆ. ಬೋತ್ ಮೇಲ್ ಅಂಡ್ ಫೀಮೇಲ್ ಹ್ಯಾವ್ ನಾರ್ಮಲ್ ವಿಷನ್ ಥ್ರೂ ದೇರ್ ಫಾದರ್, ದೋ ದೇರ್ ಫಾದರ್ಸ್ ವರ್ ಕಲರ್ ಬ್ಲೈಂಡ್. ಫಾದರ್ಸ್ ವರ್ ಕಲರ್ ಬ್ಲೈಂಡ್. ಓಕೆ, ಸೊ 2 ಜಿನೋಟೈಪ್ ಅನ್ನ ಹಾಕ್ತಾ ಇದ್ದೀನಿ ಇಲ್ಲಿ. ಇವ್ರಿಗೆ ಹುಟ್ಟಿರುವಂಥ ಮಗಳು, ಶಿ ಕ್ಯಾನ್ ಬಿ ಅ ಕ್ಯಾರಿಯರ್, ಆಲ್ ರೈಟ್, ಬಟ್ ತಂದೆಗೆ ಕಲರ್ ಬ್ಲೈಂಡ್ನೆಸ್ ಇದೆ ಅಂಡ್ ಹೀಸ್ ಕ್ಯಾರಿಂಗ್ ಇಟ್ ಆನ್ ಎಕ್ಸ್ ಕ್ರೋಮೋಸೋಮ್ ಅಲ್ವಾ. ಸೊ ಇವ್ರಿಗೆ ಹುಟ್ಟಿರುವಂಥ ಮಗಂಗೆ ಕ್ಯಾರಿಯರ್ ಆಗೋ ಚಾನ್ಸ್ ಕೂಡ ಇಲ್ಲ. ಅಂಡ್ ಮದರ್ಸ್ ಡಿಡ್ ನಾಟ್ ಹ್ಯಾವ್ ಎನಿ ಜೀನ್ ಫಾರ್ ಕಲರ್ ಬ್ಲೈಂಡ್ನೆಸ್ ಅಂತ ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ. ದ ಪ್ರಾಬಬಿಲಿಟಿ ಆಫ್ ದ ಡಾಟರ್ ಬಿಕಮಿಂಗ್ ಕಲರ್ ಬ್ಲೈಂಡ್ ಇಸ್, ಸೊ ಇವರ ಮಧ್ಯ ಮದುವೆ ಆದ್ರೆ ಇವ್ರಿಗೆ ಹುಟ್ಟಿರುವಂಥ ಮಗಳಿಗೆ ಕಲರ್ ಬ್ಲೈಂಡ್ನೆಸ್ ಬರೋ ಚಾನ್ಸ್ ಎಷ್ಟಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ಯು ಕ್ಯಾನ್ ವರ್ಕ್ ದಿಸ್ ಔಟ್ ಸಿಂಪಲ್ ಆಗಿ. ಓಕೆ, ಒಂದು ಇದು ಪಾಸಿಬಿಲಿಟಿ ಇರುತ್ತೆ, ಒಂದು ಮಗಳು ನಾರ್ಮಲ್ ಇರ್ತಾಳೆ, ಒಬ್ಳು ಕ್ಯಾರಿಯರ್ ಆಗ್ತಾಳೆ. ಮಗ ಒಬ್ಬ ಅಫೆಕ್ಟ್ ಆಗಬಹುದು, ಒಬ್ಬ ಅಫೆಕ್ಟ್ ಆಗದಿರಬಹುದು. ಇವ್ರು ಕೇಳಿರೋದು ಡಾಟರ್ ಬಿಕಮಿಂಗ್ ಕಲರ್ ಬ್ಲೈಂಡ್, 0. ಡಾಟರ್ ಕಲರ್ ಬ್ಲೈಂಡ್ ಆಗ್ಬೇಕಾದ್ರೆ ಇವ್ರು ಕೂಡ ಅಫೆಕ್ಟ್ ಆಗ್ಬೇಕಿತ್ತು. ಹಿ ಶುಡ್ ಹ್ಯಾವ್ ಆಲ್ಸೋ ಕ್ಯಾರಿಡ್ ಒನ್ ಅಫೆಕ್ಟೆಡ್ ಎಕ್ಸ್, ಬಟ್ ಹಿ ಇಸ್ ನಾಟ್. ಸಿಕ್ಕಲ್ ಸೆಲ್ ಅನಿಮಿಯಾ ಇಸ್ ಡ್ಯೂ ಟು ದ ಫಾಲೋವಿಂಗ್ ಮ್ಯೂಟೆಂಟ್ ಜೀನ್ ಅಂತ ಇದೆ. ಇದು ಆಲ್ರೆಡಿ ನಾವು ಮಾಡಾಗಿದೆ. ವಾಟ್ ಡಿಡ್ ವಿ ಸ್ಟಡಿ? ಸೊ ಅದರದ್ದೇ ಅಂದರೆ ಸ್ವಲ್ಪ ಮಾಡಿಫೈ ಮಾಡಿ ಕೇಳಿದ್ದಾರೆ ನಿಮಗೆ ಅಷ್ಟೇ. ವಿ ಆಲ್ರೆಡಿ ಸ್ಟಡಿಡ್ ದಿಸ್. ಇಫ್ ಯು ರಿಮೆಂಬರ್, ನಾನು ಇವಾಗ ತಾನೇ ಒಂದು ಕ್ವೆಶನ್ ಮಾಡಿದೆ, ಐ ಆಮ್ ಜಸ್ಟ್ ಸರ್ಚಿಂಗ್ ಫಾರ್ ಇಟ್. 𝐺𝐴G ಇಂದ 𝐺TGಗೆ ಎಡೆನೈನ್ ಇಸ್ ಗೆಟಿಂಗ್ ಮ್ಯೂಟೇಟೆಡ್ ಟು ಥೈಮಿನ್ ಅಂತ ಹೇಳಿದ್ದೀನಿ ನಾನು. ಸೇಮ್ ಥಿಂಗ್. ಸೊ 𝐺AG ಒಂದು DNA ಸ್ಟ್ರ್ಯಾಂಡ್ ಆ್ಯಂಡ್ ಆ A ಇಫ್ ಇಟ್ ಗೆಟ್ಸ್ ಮ್ಯೂಟೇಟೆಡ್ ಟು ಥೈಮಿನ್, ಇದ್ರ ಮುಂದೆ ಬರೋದು CTC, ಇದ್ರ ಮುಂದೆ ಏನು ಬರುತ್ತೆ CAC. ಕರೆಕ್ಟ್ ಅಲ್ವಾ? ನಾವು ಇದರಿಂದ ಹುಟ್ಟಿರೋಂಥ mRNA ಏನಾಗುತ್ತೆ, mRNA ಹತ್ರ G ಇರುತ್ತೆ, U ಇರುತ್ತೆ, G ಇರುತ್ತೆ. ಸಾರಿ, 𝐺AG ಇರಬೇಕು. ಕರೆಕ್ಟ್ ಅಲ್ವಾ? ಬಟ್ ಇಲ್ಲಿ ಏನು ಬರುತ್ತೆ, ಮ್ಯೂಟೇಷನ್ ಆಗಿದೆ ಅಲ್ವಾ. ಸೊ ಇದನ್ನ mRNAಗೆ ಕನ್ವರ್ಟ್ ಅಥವಾ ಕಾಪಿ ಮಾಡಿಕೊಂಡ್ರೆ GUG ಬರುತ್ತೆ. 𝐺AG ಕೋಡ್ಸ್ ಫಾರ್ ಗ್ಲೂಟಮಿಕ್ ಆಸಿಡ್, ಬಟ್ GUG ಇಸ್ ಗೋಯಿಂಗ್ ಟು ಕೋಡ್ ಫಾರ್ ವ್ಯಾಲಿನ್. ಸೊ ನಿಮ್ಮ ಆನ್ಸರ್ ಏನು ಅಂತ ನೀವೇ ಹುಡುಕೊಳ್ಬಹುದು. ಆಪ್ಷನ್ ಡಿ ಆಗುತ್ತೆ ಇಲ್ಲಿ. ಓಕೆನಾ? ಸೊ ಇದು 2 DNA ಸ್ಟ್ರ್ಯಾಂಡ್ ಬಗ್ಗೆ ಮಾತಾಡ್ತಾ ಇದ್ದೀವಿ. And this is about the mRNA produced from CAC. In that case, from CTC. 2023, in male heterogametic type of sex determination, already ಹೇಳಿದ್ದೀನಿ, male parent produces dissimilar gametes anta ide. So that is what it is. Female parent produces dissimilar gamete in female heterogamety. Which of the following statement is correct? Again 2023 question. Sickle cell anemia is a quantitative problem. ತಪ್ಪು. ಕ್ವಾಲಿಟಿ ಅಫೆಕ್ಟ್ ಆಗುತ್ತೆ, ಕ್ವಾಂಟಿಟಿ ಅಫೆಕ್ಟ್ ಆಗಲ್ಲ. ಅಂದರೆ ಹಿಮೋಗ್ಲೋಬಿನ್ ಇದು ಕ್ವಾಲಿಟಿ. ಹಿಮೋಗ್ಲೋಬಿನ್ ಹೇಗೆ ಬಿಹೇವ್ ಮಾಡಬೇಕು ಹಾಗೆ ಮಾಡಲ್ಲ. ಬ್ಯಾಡ್ ಕ್ವಾಲಿಟಿ ಹಿಮೋಗ್ಲೋಬಿನ್ ಇಸ್ ಪ್ರೊಡ್ಯೂಸ್ಡ್. ಥ್ಯಾಲಿಸೀಮಿಯಾ ಇಸ್ ಅ ಕ್ವಾಲಿಟೇಟಿವ್ ಪ್ರಾಬ್ಲಮ್. ನೋ, ಥ್ಯಾಲಿಸೀಮಿಯಾದಲ್ಲಿ ಆಲ್ಫಾ ಅಂಡ್ ಬೀಟಾ ಗ್ಲೋಬಿನ್ ಚೈನ್ಸ್ ಆರ್ ಪ್ರೊಡ್ಯೂಸ್ಡ್ ಪ್ರಾಪರ್ಲಿ,
ಬಟ್ ನಂಬರ್ ಕೆಳಗಡೆ ಮೇಲೆ ಆಗ್ತಾ ಇದೆ. ಆಲ್ಫಾ ಎಷ್ಟು ಪ್ರೊಡ್ಯೂಸ್ ಆಗ್ತಾ ಇದೆ ಅಷ್ಟೇ ಬೀಟಾ ಪ್ರೊಡ್ಯೂಸ್ ಆಗಬೇಕು, ಬಿಕಾಸ್ ಪ್ರತಿ ಹಿಮೋಗ್ಲೋಬಿನ್ ಅಲ್ಲಿ 2 ಆಲ್ಫಾ 2 ಬೀಟಾ ಚೈನ್ ಇರುತ್ತೆ. ಥ್ಯಾಲೆಸೀಮಿಯಾದಲ್ಲಿ particular type of thalassemia may show increased alpha production, reduced beta. Another type is where beta will increase, alpha ಕಮ್ಮಿ ಆಗುತ್ತೆ. So quantity affect ಆಗೋದು in thalassemia, quality ಅಲ್ಲ quantity. Okay, female carrier for hemophilic may transmit the disease to son. ಇದು correct. If the female is carrying the X chromosome, she can transmit it to son. Change in whole set of chromosome is called aneuploidy. No, it's called polyploidy. Gene mapping technology, ನಾನು ಏನಂದ್ರೆ ಸೈಂಟಿಸ್ಟ್ ಮೇಲೆ ಕೂಡ ಕೇಳ್ತಾರೆ ಕ್ವೆಶನ್ ಅನ್ನ. ಸ್ಟ್ರಟ್ವೆಂಟ್ ಮಾರ್ಗನ್ ಅವ್ರ ಸ್ಟೂಡೆಂಟ್ ಆಗಿದ್ರು, ಆಲ್ಫ್ರೆಡ್ ಸ್ಟ್ರಟ್ವೆಂಟ್ ಅಂತ. ಶೆರ್ಮ್ಯಾಕ್ ಹಾಗೆ ಕೊರೆನ್ಸ್, ದೇ ಆರ್ ರಿಲೇಟೆಡ್ ವಿತ್ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್. ಮೆಂಡೆಲ್ ನಮಗೆ ಆಲ್ರೆಡಿ ಗೊತ್ತೇ ಇದೆ, ಬಟ್ ನಮಗೆ ಬೇಕಾಗಿರುವಂಥ ಆನ್ಸರ್ ಆಪ್ಷನ್ ಎ. ಜನರಲಿ a gene regulates a trait, but sometimes one gene has effect on multiple trait. Yes, pleiotropy. The trait AB blood group of man is regulated by one dominant allele, another recessive. Hence it is codominant. No, AB blood group ಅಲ್ಲಿ 2 dominant ಇದೆ, hence it is codominant. One recessive ಅನ್ನೋದು ತಪ್ಪು, ಇದು ತಪ್ಪು. So statement 1 is correct. Statement 2 is correct ಆಗಲ್ಲ, both are wrong ಆಗಲ್ಲ, 1 and 2 are correct ಆಗಲ್ಲ. So ಒಂದೇ correct ಇರೋದು, that is option B. Right? So ಎಲ್ಲ ಕ್ವೆಶನ್ ಅನ್ನು ಸಾಲ್ವ್ ಮಾಡಿದೀವಿ, and we have brought questions from so long. ಹಳೆ ಕ್ವೆಶನ್ಸ್ ಇಂದ ಹೊಸದಾಗಿರೋಂಥ ಕ್ವೆಶನ್ಸ್ ಎಲ್ಲ ಸಾಲ್ವ್ ಮಾಡಿದೀವಿ. ನೀವು ನೋಡಿರಬಹುದು, ಮೋಸ್ಟ್ ಆಫ್ ದ ಕ್ವೆಶನ್ಸ್ ಆರ್ ಆಸ್ಕ್ಡ್ ಫ್ರಮ್ ವೇರ್, ಬ್ಲಡ್ ಗ್ರೂಪಿಂಗ್ ಆ್ಯಂಡ್ ದೆನ್ ದ ಡಿಸಾರ್ಡರ್ಸ್, ಆ್ಯಂಡ್ ಅಲ್ಲಿ ಇಲ್ಲಿ ಸ್ವಲ್ಪ ಬೇಸಿಕ್ ಕ್ಯಾಲ್ಕುಲೇಷನ್ ದ್ಯಾಟ್ ಆಲ್ಸೋ ನಾವು ನಮ್ಮ ಕ್ಲಾಸಸಲ್ಲಿ ಮಾಡಿದ್ದೀವಿ. ಆ್ಯಂಡ್ ವಿ ಹ್ಯಾವ್ ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್ ಅಂತ ನೀವು ನನಗೆ ಆಲ್ರೆಡಿ ಹೇಳಿದ್ದೀರಾ. ಅರ್ಥ ಆಗಿಲ್ಲ ಅಂದರೆ ಕೂಡ ಹೇಳ್ಬೋದು. ಐ ವಿಲ್ ಬಿ ಮೋರ್ ದೆನ್ ಹ್ಯಾಪಿ ಟು ಎಕ್ಸ್ಪ್ಲೇನ್. ಇದನ್ನ ಹೇಳ್ತಾ ಈ ಸೆಷನ್ ನಿಮಗೆ ಹೆಲ್ಪ್ ಆಯಿತು. ಎಲ್ಲ ಕ್ವೆಶನ್ಸ್ ಒಂದೇ ಜಾಗದಲ್ಲಿ ಬಂದಿದೆ. ಒಂದು ಕ್ವೆಶನಿಗೆ ನಿಮ್ಮ ಆನ್ಸರ್ ನನಗೆ ಬೇಕು ಇನ್ ದ ಕಮೆಂಟ್ಸ್ ಬಿಲೋ. ಸೊ ಡು ನಾಟ್ ಫರ್ಗೆಟ್ ಟು ಕಮೆಂಟ್, and I will see you in the next session. Thank you so much.